ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಹಬ್ಬದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಹರೀಶ್ ನಾಗರಾಜು. ನಿಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಒಂದು ದೀಪಾವಳಿ ಅಂದ ತಕ್ಷಣ ಬೆಳಕು, ಇನ್ನೊಂದು ದೀಪಾವಳಿ ಅಂದ ತಕ್ಷಣ ಪಟಾಕಿ. ಪಟಾಕಿ ಬೇಡ ರೀ, ಸುಮ್ಮನೆ ಯಾಕೆ ಮಾಲಿನ್ಯ ಅಂತ. ಆದರೆ ಮಾತಿನ ಪಟಾಕಿ ಯಾವಾಗಲೂ ಇರಲೇಬೇಕು ಅಂತ ಈ ಕಾರ್ಯಕ್ರಮದ ದೊಡ್ಡ ರೂಲ್. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಅದೇ ಹೆಸರಿಟ್ಟಿದ್ದೀವಿ. ವೆಲ್ಕಮ್. ಇವತ್ತಿನ ದೀಪಾವಳಿ ಹಬ್ಬದ ಸ್ಪೆಷಲ್ ಪಟಾಕಿ ಮಾತು. ಪಟಾಕಿ ಮಾತು ಅಂದಮೇಲೆ ಮಾತಾಡೋರು ಇರಲೇಬೇಕು ತಾನೆ. ಅಂಥವ್ರು ಯಾರು ಅಂತ ಪ್ರಶ್ನೆ ಮಾಡ್ತಿದ್ರೆ ಪ್ರತಿದಿನ ನೀವು ಅವ್ರನ್ನ ಕೇಳಿಸ್ಕೊತಾನೇ ಇರ್ತೀರಾ. ಹಂಗಾದ್ಮೇಲೆ ಅದು ರೇಡಿಯೋ ಆಗಿರ್ಲೇಬೇಕು ತಾನೆ. ಸೊ ಹಾಗಿದ್ರೆ ಲೆಟ್ ಮಿ ಇಂಟ್ರಡ್ಯೂಸ್. ನಂಗೆ ಬಹಳ ಖುಷಿ 3 ಜನ ಇಂಟ್ರಡ್ಯೂಸ್ ಮಾಡ್ಕೊಡೋದಕ್ಕೆ. ನನ್ನ ಜೊತೆ ಇದ್ದಾರೆ ಬಿಗ್ FM 92.7 ಬೆಳಬೆಳಗ್ಗೆ ಪ್ರತಿದಿನ ಪಟಾಕಿ ಮಾತಲ್ಲೇ ಪಟ್ ಪಟ್ ಪಟಾ ಅಂತ ಮಾತಾಡುವಂತ ಹೆಣ್ಮಗಳು ಶ್ರುತಿ. ನಾವು ಬರೀ ಪಟ್ ಪಟ್ ಪಟಾಕಿ ಶ್ರುತಿ. ದಿನನಿತ್ಯ ದೀಪಾವಳಿ ಅಂತ ಅರ್ಥ. ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಏನ್ ಚೆನ್ನಾಗಿ ಕಾಣಿಸ್ತಾ ಇದೀರಿ. ಅಂದ್ರೆ ಏನರ್ಥ? ಅಂದ್ರೆ ಅರ್ಥ ನೀವು ಪ್ರತಿದಿನ ನಮ್ಗೆ ಕಾಣಿಸಕ್ ಸಿಗಲ್ಲ. ನೀವ್ ಯಾವ ಅವತಾರದಲ್ಲಿ ರೇಡಿಯೋದಲ್ಲಿ ಗೊತ್ತಿಲ್ಲ. ಅದು ನಿಜ. ಸದ್ಯ ನಾವು ರೇಡಿಯೋದಲ್ಲಿ ಇರ್ತೀವಪ್ಪ. ಯಾರು ನಾವು ಹೆಂಗ್ ಡ್ರೆಸ್ ಮಾಡ್ಕೊಳ್ತೀವಿ ಅಂತ ನೋಡಲ್ಲ. ಬಟ್ ದೀಪಾವಳಿ ಹಬ್ಬ ಅಂದ್ಮೇಲೆ ಸ್ವಲ್ಪ ಚೆನ್ನಾಗಿ ಮುದ್ದಾಗಿ ಲಕ್ಷ್ಮಿ ತರ ಬರ್ಬೇಕು ಅಂತ ಲಕ್ಷ್ಮಿ ಪಟಾಕಿ ತರ ಬಂದಿದೀವಿ. ವೆಲ್ಕಮ್. ಧನ್ಯವಾದಗಳು. ಓಕೆ, ಅವ್ರ ಬಲಭಾಗದಲ್ಲಿರುವಂತ ಮಗದೊಬ್ಬ ಪರ್ಸನಾಲಿಟಿ. ತುಂಬಾ ಸರಿ ಅವ್ರನ್ನ ನೋಡಕ್ ಚಾನ್ಸಸ್ ಇದೆ ನನ್ನ ಪ್ರಕಾರ. ಬಿಕಾಸ್ ಅವರು ಸ್ಯಾಂಡಲ್ವುಡ್ ಕೂಡ ಕೆಲಸ ಮಾಡಿದವರು. ಆದ್ರೆ ಬೇಸಿಕಲಿ ರೇಡಿಯೋ ಮ್ಯಾನ್. ನನ್ನ ಆತ್ಮೀಯ ಗೆಳೆಯ ಇವತ್ತಿನ ಶೋ ನಲ್ಲಿ ಸ್ಪೆಷಲ್ ಗೆಸ್ಟ್ ಆಗಿ ಬಂದಿದ್ದಾರೆ RJ ಪ್ರದೀಪ. ಏನ್ ಸ್ಟೈಲ್ ಅದು? ಹಿಂಗೆ ಯೋ Full time ಯೋ pass. ಇಲ್ಲ ಅದು, ಮತ್ತೆ ಅದಕ್ಕೆ ಅರ್ಥನೇ ಇಲ್ಲ ಅದಕ್ಕೆ. ಓಕೆ, ಇದು ಹಿಂಗೆ ಇದೆಲ್ಲ ನಮ್ಗೆ ರೇಡಿಯೋದಲ್ಲಿ ಕಾಣಿಸೋದೇ ಇಲ್ವೇ? ಕಾಣಿಸುತ್ತೆ. ಹಂಗೆ ಹಂಗೆ ಸಪರೇಟ್ ಆಗಿ ಬರ್ಬೇಕು ನಮ್ ಜೊತೆ ಸ್ಟುಡಿಯೋಗೆ. ಸೊ ಮೊದಲನೇದಾಗಿ ಯಾರು ನೋಡ್ತೀರಿ ಎಲ್ಲರಿಗೂ ಪ್ರದೀಪಾವಳಿ ಹಬ್ಬದ ಶುಭಾಶಯಗಳು. ಸೆಲ್ಫ್ ಬಿಲ್ಡ್ ಅಪ್ ಅಲ್ಲ ನಮ್ದೊಂದು ಇರ್ಲಿ ಅಂತ. ನೋಡ್ರಪ್ಪ, ಎಲ್ಲಿ ಪ್ರದೀಪನ ಜೊತೆ ದೀಪಾವಳಿ ಪ್ರದೀಪಾವಳಿ. ಹೌದು, ಚೆನ್ನಾಗಿದೆ. ನೈಸ್. ಸೊ ವೆಲ್ಕಮ್ ಪ್ರದೀಪ ಇವತ್ತಿನ ಸ್ಪೆಷಲ್ ಶೋಗೆ. ಥ್ಯಾಂಕ್ ಯು ಸೊ ಮಚ್ ಪಟಾಕಿಗೆ ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಈ ಅಂಕಲ್ ಅಂತ ಯಾಕೆ ಕರಿತೀವಿ ಅನ್ನೋ ಒಂದು ಸೀಕ್ರೆಟ್ ಇದೆ, ಅದಕ್ಕೊಂದು ಇತಿಹಾಸ ಇದೆ. ಬೇಡ ಬಿಡಿ, ಯಾಕೆ ಅದ್ರ ಇನ್ನೊಂದು ಹೇಳ್ಬಿಡು. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು ಅಂಕಲ್. ಎಕ್ಸಾಕ್ಟ್ಲಿ. ನಾನು ಪ್ರದೀಪ ಸುಮಾರು ಒಂದು 15 ವರ್ಷದಿಂದ ಒಬ್ರಿಗೊಬ್ರು ಹಿಂಗೆ ಕರೆಯೋದು, ಅಂಕಲ್ 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 ಅಂತ. ಸುಮ್ಮನೆ ಕಾಲು ಎಳಿತಿರ್ತೀವಿ. ಈ ಶೋ ಹಂಗೆ ಇರುತ್ತೆ. ಇವರಿಬ್ರು ಮಾತಾಡ್ಬೇಕಾರೆ, ವೆಲ್ಕಮ್ ಮಾಡ್ತಿರ್ಬೇಕಾರೆ ಇನ್ನೊಂದು ಧ್ವನಿ, ಸುಮ್ಮನೆ ನಗ್ತಿರೋ ಧ್ವನಿ ನಿಮಗೆ ಕೇಳಿಸ್ತಾನೆ ಇರುತ್ತೆ. ರೇಡಿಯೋ ಸಿಟಿ 91.1 FM ನಲ್ಲಿ ಪ್ರತಿದಿನ ಬೆಳಗ್ಗೆ ನಿಮಗೆ ಗುಡ್ ಮಾರ್ನಿಂಗ್ ಹೇಳುವಂತ ಹುಡುಗಿ ಅವರೇ ಸೌಜನ್ಯ. ಹರೀಶ್ ಅವರೇ ನಮಸ್ತೆ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಇಂಟ್ರೊಡಕ್ಷನ್ ಗೆ. ತುಂಬಾ ಕಲರ್ಫುಲ್ ಆಗಿದೆ ನಿಮ್ಮ ಸ್ಟುಡಿಯೋ. ಹಬ್ಬದ ದಿನ ನಮ್ಮನ್ನ ಕರೆಸಿದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನೋಡ್ತಾ ಇರುವಂತಹ ಎಲ್ಲಾ ವೀಕ್ಷಕರಿಗೆ ಈ ಬೆಳಕಿನ ಹಬ್ಬದ ಪ್ರೀತಿಯ ಶುಭಾಶಯಗಳು. ನೀವು 3 ಜನ ಹೆಂಗಿದ್ದೀರಾ ಅಂತ ಫುಲ್ ಫ್ರೇಮ್ ಅಲ್ಲಿ ಜನ ನೋಡ್ತಿದ್ದಾರೆ ಈಗ. ಕಮಾನ್. 2 ಮಾರ್ನಿಂಗ್ಸ್ ಅಂಡ್ 1 ಈವ್ನಿಂಗ್. ಕರೆಕ್ಟ್ ಆಗಿದೆ ಅಲ್ವಾ? ಕಾಂಬಿನೇಷನ್. ಅಂದ್ರೆ ಬೆಂಗಳೂರಿನಲ್ಲಿ ಇದ್ದವರು ಯಾವತ್ತಾದ್ರೂ ಎಲ್ಲಾರು ಒಂದ್ಸಲಿ ಅಟ್ಲೀಸ್ಟ್ ಈ ಮಾತುಗಳನ್ನ ಕೇಳಿರ್ತಾರೆ. 100%. ಅಂದ್ರೆ ನಮ್ಮ ಮಾತು ಕೇಳಿ ಉದ್ದಾರ ಆಗಿದಾರೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಮಾತಂತೂ ಕೇಳಿರ್ತಾರೆ. ಆಗಿರ್ತಾರಪ್ಪ, ಸುಮ್ನಿರು. ಆಗಿರ್ತಾರೆ. ಅದಕ್ಕೆ ನಾವು ಇಲ್ಲಿದ್ದೀವಿ ಇವತ್ತು. ಆಗ್ಲಿ ಅಟ್ಲೀಸ್ಟ್. ಆಗಿರ್ತಾರೆ. ಥ್ಯಾಂಕ್ ಯು ಹರೀಶ್, ನಮ್ಮನ್ನೆಲ್ಲ ಕರ್ಸ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಮೈ ಪ್ಲೆಷರ್. ವಾಟ್ ಸ್ಪೆಷಲ್ ಅಂದ್ರೆ ರೇಡಿಯೋ ಬಿಟ್ಟು ಒಂದು ಟಿವಿ ಬಂದ್ ಕೂತ ತಕ್ಷಣ ಏನಿಸ್ತಿರುತ್ತೆ ಶ್ರುತಿ? ಏನ್ ಮೇಕಪ್ ಮಾಡ್ಕೋಬೇಕಲ್ಲ ಅಂತ. ನಾವು ಸ್ಟುಡಿಯೋಗೆ ಹೆಂಗ್ ಹೋಗ್ತೀವಿ ಗೊತ್ತಾ? ಸ್ನಾನ ಮಾಡಿ ಒಂದ್ ಗಂಟು ಕಟ್ಕೊಂಡು ಅಲ್ಲಿ ಮೈಕ್ ಆನ್ ಮಾಡಿ ಪಟಾಕಿ ಮಾರ್ನಿಂಗ್ ಅಂತ ಹೇಳಿದ್ರೆ ಅಷ್ಟೇ ಮುಗೀತು ನಮ್ ಕತೆ. ಇಲ್ಲಿ ನೋಡಿದ್ರೆ ಮೇಕಪ್ ಹಾಕೋಬೇಕು, ಬಣ್ಣ ಹಾಕೋಬೇಕು, ಬಿಂದಿ ಕರೆಕ್ಟ್ ಆಗಿದ್ಯಾ, ಮ್ಯಾಚ್ ಆಗ್ತಿದ್ಯಾ, ವಾಲೆ ಮ್ಯಾಚ್ ಆಗ್ತಿದ್ಯಾ, ತಿರುಪಿ ಇದೆಯಾ, ಚೈನ್ ಇದೆಯಾ, ಅಯ್ಯೋ ಬ್ಲೌಸ್ ಬಿದ್ದೋಗುತ್ತಾ, ತುಂಬಾ ಯೋಚನೆಗಳು. ಏನೋ ಅಂದ್ರೆ ಅಲ್ಲಿ ಕೂತಾಗ ಒಂದ್ 4 ಗೋಡೆ ಮಧ್ಯೆ ಒಬ್ಬರೇ ಇರ್ತೀವಿ. ಒಂದ್ ಪ್ರಪಂಚ ನಾವ್ ಇಮ್ಯಾಜಿನ್ ಮಾಡ್ಕೊಂಡು ಇಡೀ ಪ್ರಪಂಚಕ್ಕೆ ಇದೇ ಪ್ರಪಂಚ ಅಂತ ಹೇಳ್ತಾ ಇರ್ತೀವಿ. ಬಟ್ ಇಲ್ಲಿ ಕೂತಾಗ ಇಷ್ಟು ಜನ ಇದಾರೆ, ಸೊ ಅವ್ರ ಜೊತೆಗೆ ನೀವಿದ್ದೀರಿ. ಸೊ ಇಟ್ಸ್ ಡಿಫ್ರೆಂಟ್. ಜೊತೆಗೆ ಬೆಳಗ್ಗೆ ಬಂದು ಕೂತ ಮೇಲೆ ಸೌಜನ್ಯ, ಐ ಡೂ ರಿಮೆಂಬರ್, ನೀವೆಲ್ಲರೂ ಕೂಡ ಅಫ್ಕೋರ್ಸ್ ಟೆಲ್ ಮಿ, ಇವತ್ತು ನಾನು ಬ್ಲೂ ಕಲರ್ ಶರ್ಟ್ ಹಾಕೊಂಡ್ ಬಂದಿದ್ದೀನಿ, ಟಾಪ್ ಹಾಕೊಂಡಿದ್ದೀನಿ, ಇವತ್ತು ಬ್ಲೂ ಡೇ ಅಂತಾನೋ, ಪಿಂಕ್ ಕಲರ್ ಹಾಕೊಂಡಿದ್ದೀನಿ ಅಂತ ಇದೆಲ್ಲ ಓಡ್ ಬಿಡ್ತಿರ್ತೀರಾ? ಇಲ್ಲ 90% ಆಫ್ ದ ಟೈಮ್ಸ್ ನಿಜ ಹೇಳ್ತೀವಿ. ಬಿಕಾಸ್ ಪೀಪಲ್ ಆಗ ಕನೆಕ್ಟ್ ಮಾಡ್ಕೋತಾರೆ ನಮ್ ಜೊತೆ ಅನ್ನೋ ಒಂದೇ ಕಾರಣಕ್ಕೆ. ಅಂಡ್ ಶ್ರುತಿ ಹೇಳ್ದಾಗೆ ನಮ್ಗೆ ಹೇಗ್ ಬೇಕೋ ಹಾಗೆ, ಅಂದ್ರೆ ಯಾವ ತರ ಡ್ರೆಸ್ ಬೇಕೋ ಆ ತರ ಡ್ರೆಸ್ ಹಾಕೊಂಡು ಹೋಗ್ಬೋದು ಅನ್ನೋದು ದ ಬೆಸ್ಟ್ ಪಾರ್ಟ್ ಆಫ್ ರೇಡಿಯೋ ನನ್ನ ಪ್ರಕಾರ. ಎಸ್ಪೆಷಲಿ ಶನಿವಾರದ ಹೊತ್ತು ಆಫೀಸ್ ಅವರು ಯಾರು ಇರಲ್ಲ, ನೈಟ್ ಡ್ರೆಸ್ಸಸ್ ಅಲ್ಲೇ ಹೊಟ್ಟೋಗಿರ್ತೀವಿ. ಹರೀಶ್, ಬಟ್ ಒಂದು ಅಡ್ವಾಂಟೇಜ್ ಏನ್ ಗೊತ್ತಾ? ನಮ್ಮ ಮಹಾಜನಗಳು ನಮ್ಮನ್ನ ಹಂಗೆ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಇವಾಗ ಆಫ್ಟರ್ ವಿ ಹ್ಯಾವ್ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಬಂದಾದ್ಮೇಲೆ ಅವ್ರಿಗೆ ಗೊತ್ತು ನಾವ್ ಹೆಂಗಿದೀವಿ ಅಂತ. ವಿದೌಟ್ ಮೇಕಪ್ ನಮ್ಮನ್ನ ನೋಡಿ ಮೆಚ್ಕೊಂಡಿದ್ದಾರೆ. ದಟ್ ಇಸ್ ವಾಟ್ ವಿ ಲವ್ ಅಬೌಟ್ ದೆಮ್. ಆಕ್ಚುಲಿ ರೇಡಿಯೋಲಿ ಏನ್ ಗೊತ್ತಾ, ಮೇಕಪ್ ಇಲ್ಲ. ಹೌದು. ಅಂದ್ರೆ ಮುಖವಾಡ ಇಲ್ಲ. ವಾಟ್ ಎವರ್ ವಿ ಆರ್ ರಿಯಲ್ ಲೈಫ್ ಅಲ್ಲಿ, ಲೈಕ್ ರಿಯಲ್ ಲೈಫ್ ಅಲ್ಲಿ ನಮ್ಗೆ ಏನೆಲ್ಲ ನಡೆಯುತ್ತೆ ಪ್ರತಿಯೊಂದನ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೊಳ್ತೀವಿ. ಅವ್ರ ಲೈಫ್ ಅಲ್ಲಿ ನಡೆಯೋದು ನಮ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ನಮ್ಗೆ ರಿಯಲ್ ಲೈಫ್ ಅನ್ನೋದೇ ಇಲ್ಲ, ನಮ್ಗೆ ರಿಯಲ್ ಲೈಫ್. ಮೈಕ್ ಮುಂದೇನು ಹಿಂಗೆ, ಮೈಕ್ ಹಿಂದೇನು ನಾವ್ ಹಿಂಗೆ. ಇನ್ಫ್ಯಾಕ್ಟ್ ಸುಮಾರು ಜನ ಕೇಳ್ತಿರ್ತಾರೆ, ಇವಾಗ ಎಲ್ಲೋ ಯಾರ್ದೋ ಪರಿಚಯ ಆಗುತ್ತೆ, ಹಾಯ್ ಗುಡ್ ಮಾರ್ನಿಂಗ್ ಅಂದಾಗ ರೇಡಿಯೋಲ್ ಮಾತಾಡ್ದಂಗೆ ಮಾತಾಡ್ತಾರೆ ಅಂತಾರೆ. ಬಟ್ ಅದು ನೋ, ರೇಡಿಯೋಲ್ ಮಾತಾಡ್ದಂಗೆ ರಿಯಲ್ ಲೈಫ್ ಅಲ್ಲಿ ಮಾತಾಡೋದು. ಅದೊಂದು ಪ್ರಾಬ್ಲಮ್ ಆಗಿ ಯಾರು ಸಿಕ್ಕರು ಹೇಳಿ, ನೀವ್ ಹೆಸರು ಹೇಳಿ. ಹಿಂಗಲ್ಲ ಸರ್, ನಾವ್ ಅಲ್ಲೇ ಹೇಳ್ತೀವಿ ಪ್ರದೀಪ, ಎಲ್ಲಾ ಕಡೆ ಹಂಗೆ ಹೇಳಕ್ ಆಗಲ್ಲ ಗುರು ಅಂತ. ಸಖತ್ ಮಜಾ ಇದೆ ಈ ತರ.
ಏನೋ ಹೊರಗಡೆ ಆತರ ಜನ ಹೆಂಗ್ ನಿಮ್ಮನ್ನ ಟ್ರೀಟ್ ಮಾಡ್ತಿರ್ತಾರೆ ಅನ್ನೋದೇ ಒಂದ್ ಬೇರೆದೇ ಕಲ್ಪನೆ ಇದೆ. ಹಂಗಂದ್ರೆ ನಂಗೂ ತುಂಬಾ ಖುಷಿ ನಿಮ್ ಜೊತೆ ಕೂತ್ ಮಾತಾಡೋದಕ್ಕೆ ಅಂತ. ಒಂದ್ ಸಣ್ಣ ಸರ್ಪ್ರೈಸ್ ಜೊತೆಗೆ ತುಂಬಾ ಜನ ತುಂಬ ಪಕ್ಕ ಅಭಿಮಾನಿಗಳು ಅಥವಾ ಬೇರೆ ಬೇರೆ ತುಂಬಾ ಜನ ಕಾಲ್ ಮಾಡ್ತಾರೆ, ನಮ್ಗೂ ಯಾರೋ ಕಾಲ್ ಮಾಡ್ತಿದ್ದಾರೆ ಅಂತ, ನಿಮ್ಮ ಲೈನ್ ಕನೆಕ್ಟ್ ಮಾಡೋಣ ಅಂತ. ಲೆಟ್ಸ್ ಗೋ. ಓಕೆ, ಹಲೋ, ಹಾಯ್, ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ತಕ್ಕ ಮಟ್ಟಿಗೆ. ಓಕೆ, ಎಲ್ಲಿಂದ ಫೋನ್ ಮಾಡ್ತಿದ್ದೀರಿ? ನಾವು ಯಶವಂತಪುರ ಸರ್. ಯಶವಂತಪುರ. ಓ ಗುಡ್. ನನ್ ಜೊತೆ 3 ಜನ ಆರ್ಜಸ್ ಇದ್ದಾರೆ, ಶ್ರುತಿ, ಪ್ರದೀಪ ಮತ್ತು ಸೌಜನ್ಯ. ಎನಿಥಿಂಗ್ ಟು ಸೇ ಅವ್ರಿಗೇನಾರು? ನಮ್ಮ ಏರಿಯಾ ಹೇಳಿ. ಅದಕ್ಕೆ ಮೇಡಮ್ ಹೇಳಿದ್ದು. ಐ ಲವ್ ಯು ಟು. ಹೇಳಲ್ಲ ನಮ್ಮ ಏರಿಯಾ ಅಂದ್ಮೇಲೆ ಲವ್ ಬರುತ್ತೆ ಕಣೋ. ಐ ಲವ್ ಯು ಅಂದ್ರೆ ಟೂ ಬರ್ಬೇಕು. ಗೆಸ್ ಹೂ ಇಸ್ ದಿಸ್? ಯಾರು ಅವ್ರನ್ನ ಗೆಸ್ ಮಾಡಕ್ ಸಾಧ್ಯನಾ? ಹೇಳಿ ಮತ್ತೆ. ಕೇಳಿ, ಯಾರು ಅಂತ ಗೊತ್ತಿಲ್ಲ. ಯಾರು? ಶ್ರುತಿ ಮೇಡಮ್, ಹಾ, ಹೇಗಿದ್ದೀರಾ? ಆಸ್ ಪಟಾಕಿ as ever. ಪ್ರದೀಪ, ಪಟಾಕಿ. ಗೋ ಹೆಡ್ ಪ್ರದೀಪ. ಸೌಂಡ್ಸ್ ಲೈಕ್ ಅಂಟಮಾಸ್. ನೆಕ್ಸ್ಟ್ ವಾಟ್? ನೆಕ್ಸ್ಟ್ ಬೇರೆ ಗೆಸ್ ಮಾಡಿ, ಗೊತ್ತಿಲ್ಲ. ಅಲ್ಲ, ಅವ್ರು ಏನೋ ಮಾತಾಡೋದು ಸಾಕು. ಮಾತಾಡ್ಸಿ. ಅನೇ ಎಲ್ಲಿ? ಯಶವಂತಪುರದಲ್ಲಿ. ಯಶವಂತಪುರದಲ್ಲಿ ತ್ರಿವೇಣಿ ರೋಡ್ ಸರ್. ಅಲ್ಲಿ ತ್ರಿವೇಣಿ ರೋಡ್ ಅಲ್ಲೇ. ಹಾ, ಸೌಜನ್ಯ, ತ್ರಿವೇಣಿ ರೋಡ್ ಎನಿ ಕ್ಲೂ? 8th ಕ್ಲಾಸ್. ಕ್ಲೂ ಕೊಡ್ಬೇಕಂತ ಸೌಜನ್ಯ ಕೇಳ್ತಿದ್ದಾರೆ. ಕೊಡಿ ಸರ್, ಗೆಸ್ ಮಾಡೋದಕ್ಕೆ. ಏನ್ ಕ್ಲೂ ಕೊಡ್ಲಿ? ರೋಡ್ ದಾ? ಅಲ್ಲ, ನಿಮ್ದು. ನಂದ? ಹಾ, ನಾನ್ ನಿಮ್ಗೆ ಚೆನ್ನಾಗ್ ಗೊತ್ತ ಅಷ್ಟೇ. ಮಿಸ್ಟರ್ ಇಂಡಿಯಾ ನಮಗ್ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ, ಕೇಳಿಸ್ತಿದ್ಯೋ ಹೇಳಿ. ಅವ್ರದೊಂದು ನೀವು ಸಿಗ್ನೇಚರ್ ಟೋನ್ ಕಾಣ್ತಾರಲ್ಲ, ನಾವೆಲ್ಲರೂ ಯಾವಾಗ್ಲೂ ಬಳಸ್ತೀವಿ. ನಮಸ್ಕಾರ ಅಂತನಾ? ಗೊತ್ತಿಲ್ಲ, ಕೇಳಿ ನೋಡಿ. ನಂಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ ನಮಸ್ಕಾರ ಅಂತಾರ. ಗೊತ್ತು, ಕೇಳಿ ನೋಡಿ. ಅವ್ರ ಕೇಳಿ ನೋಡಿ, ನಂಗೆ ಗೊತ್ತಿಲ್ಲ. ಸರ್, ನಿಮ್ಮ ಹೆಸರು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ? ನಿಮ್ಮ ಹೆಸರು ಯಾವ ಅಕ್ಷರದಿಂದ ಸ್ಟಾರ್ಟ್ ಆಗುತ್ತೆ? ನಂಗೆ ಇವ್ರು ಯಶವಂತಪುರದವ್ರಲ್ಲ, ಇವ್ರು ಆಕ್ಚುಲಿ ರಾಜರಾಜೇಶ್ವರಿ ನಗರದವರು. ಓಕೆ, ಗೊತ್ತಾಗಿದೆ. ಗೊತ್ತಿಲ್ಲಪ್ಪ ನನ್ಗೂ. Tell no, ಇಲ್ಲ, ಪ್ರದೀಪ್. I'm telling you. ಯಾರು ಅವ್ರಿಗೆ ಹೆಸರು ಕರ್ರಿ. ಪ್ರದೀಪ ಸುಮ್ನಿದ್ಬಿಟ್ರೆ ಸರಿ ಈಗ. ಓಕೆ, ಪ್ರದೀಪನ್ ಗೊತ್ತಾಯ್ತು. ಬೇಗ ಫಾಸ್ಟ್. 4 second gold fish memory ಏನು ಗೊತ್ತಾಗ್ತಲ್ಲ. ಏನ್ ಮಾಡ್ತಿದ್ದೀರಾ? ಓಕೆ, ಶ್ರುತಿಗೆ ಒಂದು ಕ್ಲೂ ಕೊಡ್ತೀನಿ, ಖಂಡಿತವಾಗ್ಲೂ ಕಂಡುಹಿಡಿತೀರಾ. ಓಕೆ, ನಿಮ್ಮ ಕಾಫಿ ಬಿಡ್ತಿರಲ್ಲ ಬಿಗ್ ಎಫ್ ಎಂ ಅಲ್ಲಿ ಯಾವ ತರ ಸೌಂಡ್ ಆಗುತ್ತೆ? ಟರ್ರ ಅಂತ. ಇಲ್ಲ, ಅವ್ರು ಹೇಳಿದಾರೆ ಮಾತಾಡಬಾರ್ದು ಅಂತ. ಎಲ್ಲ ಸೇಮ್ ಫ್ಯಾಮಿಲಿ. ಹಾಯ್ ಸೌಜನ್ಯ, ಯು ನೋ ವಾಟ್? ಸೌಜನ್ಯ, ಇವತ್ತಿನ ಈ ಶೋಗೆ ಸೌಜನ್ಯ ಸರ್, ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ಬಟ್ ನಿಮ್ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಹೇಳ್ತಿಲ್ಲ. ಅಲ್ಲ, ಮೊನ್ನೆ ತಾನೇ ಇಂಟರ್ವ್ಯೂ ಕೊಟ್ಟೆ ನಿಮ್ಗೆ. ಗಣೇಶ್ ಕೇಳಿ ನೋಡಿ, ನಂಗೆ ಗೊತ್ತಿಲ್ಲ. ಹೇಳ್ದ ನಿಮಿಷಾಂಬ ಟೆಂಪಲ್ ಅದ್ರ ಹಿಂದ್ಗಡೆ ಅವ್ರ ಮನೆ. ಕಾಫಿಗೆ ಹೋಗೋಣವಾ? ಕೇಳಿ ನೋಡಿ, ಗೊತ್ತಿಲ್ಲ. ನಮಸ್ಕಾರ 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 ಗಣೇಶ್ ಅವರ. ನಮಸ್ಕಾರ ನಮಸ್ಕಾರ ಓ ನಮಸ್ಕಾರ. ಮೈ ಯಪ್ಪಾ ದೇವ್ರೆ, are you serious? ಮಾಡೋದು ಹರೀಶ್ ನಮ್ಗೆ ಈ ತರಕ್ಕಾಗಿ ಹರ್ತದ. ಬಿಗ್ಗೆಸ್ಟ್ ನಾನು ಅದಕ್ಕೆ ಪ್ರದೀಪ್ ಜೊತೆ ಮಾತಾಡ್ಲಿಲ್ಲ. ಪ್ರದೀಪ್ ಜೊತೆ ಸುಮಾರು ಸಲ ಫೋನಲ್ಲಿ ಮಾತಾಡಿದ್ದೀನಿ ನಾನು. ನಾ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಒಂದು ಇದು ಕ್ಯಾಚ್ ಆಗೋಯ್ತು. ಸಿಗ್ನೇಚರ್ ಅಂತ ಅಲ್ವಾ? ಸೀರಿಯಸ್ಲಿ. ನಮಸ್ಕಾರ, ಹೇಗಿದ್ದೀರಾ ಗಣೇಶ್ ಅವರೇ? Okay, ಚೆನ್ನಾಗಿದ್ದೀನಿ. ನೀವು ಮೂರ್ ಹೇಗಿದ್ದೀರಾ? ಸೂಪರ್, ಸಖತ್, ಅಲ್ಟಿಮೇಟ್, ಬೊಂಬಾಸ್ಟಿಕ್. ನಿಮ್ಮೂರ್ಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ಸೋ ಸ್ವೀಟ್. ಸ್ವೀಟೆಸ್ಟ್ ವಿಶ್ I know. Thank you. ಥ್ಯಾಂಕ್ ಯು ಸೋ ಮಚ್. ಯೂಶಲಿ ನೀವು ರೇಡಿಯೋಲ್ ಕೆಲಸ ಮಾಡ್ತಿರ್ತೀರಾ, ಕಾಣಿಸ್ತಿರಲ್ಲ ಹೆಚ್ಚು ಟಿವಿಲಿ, ಇಲ್ಲ ಸೋಷಿಯಲ್ ಮೀಡಿಯಲ್ಲಿ ಕಾಣಿಸ್ತಿರ್ತೀರಾ. ಅಂಡ್ ಪ್ರದೀಪ್ ವೆಬ್ ಸೀರೀಸ್ ಮಾಡಿ ಕಾಣಿಸ್ಕೋತಾರೆ, ಇಲ್ಲ ಡೈರೆಕ್ಷನ್ ಮಾಡ್ತಿರ್ತಾರೆ. ಅಂಡ್ ಈಗ ಚಾನಲ್ ಅಲ್ಲಿ ಇಂಟರ್ವ್ಯೂ ಮಾಡ್ತಿರೋದು ಫಸ್ಟ್ ಆಫ್ ಆಲ್ ಹರೀಶ್ ಅವ್ರು ಕೂಡ ರೇಡಿಯೋ ಇಂದಾನೆ ಬಂದವರು. ಹೌದು, ಟ್ರೂ. ಓಕೆ, ಈ 4 ಜನ ಪಾಪ್ಯುಲರ್ ಇದ್ದೀರಿ. ಅಂಡ್ ಹರೀಶ್ ನಿಮ್ಮನ್ನ ಇಂಟರ್ವ್ಯೂ ಮಾಡ್ತಿರೋದು, ನಿಮ್ಮನ್ನ ಜನ ನೋಡ್ತಿರೋದು, ನಿಮ್ದೇ ಆದ ಅಭಿಮಾನಿಗಳ ಬಳಗ ಇದೆ ನಿಮ್ 4 ಜನಕ್ಕೂ. ಅಂಡ್ ನೀವು ಮೂವರು ಎಸ್ಪೆಷಲಿ ಪ್ರದೀಪ್, ಸೌಜನ್ಯ ಅಂಡ್ ಶ್ರುತಿ ಹಬ್ಬದ ಪ್ರಯುಕ್ತ ಇಂಟರ್ವ್ಯೂ ಕೊಡ್ತಿರೋದು ಖಂಡಿತವಾಗ್ಲೂ ಎಲ್ರಿಗೂ ಬಹಳ ಖುಷಿ ಕೊಡುತ್ತೆ. ವಂಡರ್ಫುಲ್ ಆಫ್ ಯು. ನಿಮ್ಗೂ ದೀಪಾವಳಿ ಹಬ್ಬ ಒಳ್ಳೆ ಯಶಸ್ಸು ಕೊಡ್ಲಿ. ಇನ್ನು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ಕಾಯ್ತಾ ಇದೀವಿ ನಾವು ಕೂಡ. ಥ್ಯಾಂಕ್ ಯು ಹರೀಶ್. ಅಂಡ್ ನಿಮ್ 4 ಜನಕ್ಕೂ ದೀಪಾವಳಿ ಹಬ್ಬದ ಶುಭಾಶಯಗಳು. Thank you so much. Thank you. Happy Deepavali ನಿಮಗೂ ಕೂಡ. ದೀಪಾವಳಿ ಹಬ್ಬದ ಶುಭಾಶಯ. ಥ್ಯಾಂಕ್ ಯು ಗಣೇಶ್. ಆಲ್ ದ ಬೆಸ್ಟ್. ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಕಾಲ್ ಬರ್ತಾ ಇದೆ ನನಗೆ. ಓಕೆ, ಹಾಯ್, ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸರ್, ನೀವು ಯಶವಂತಪುರನಾ? ಅಪ್ಪಿತಪ್ಪಿ ನೀವು ಯಶವಂತಪುರನಾ? ನಾವು ಮೈಸೂರು. ಓ, ಮೈಸೂರು. ಮೈಸೂರಾ? ಓಕೆ, ನನ್ನ ಜೊತೆ 3 ಜನ ರೇಡಿಯೋ ಸೆಲೆಬ್ರಿಟಿಗಳಿದ್ದಾರೆ, ಶ್ರುತಿ, ಪ್ರದೀಪ ಮತ್ತು ಸೌಜನ್ಯ. ಓಕೆ, ನೋಡೋಣ ಯಾರ ಜೊತೆ ಮಾತಾಡ್ತೀರಿ. ನಮಸ್ಕಾರ, 3 ಜನಕ್ಕೂ ನಮಸ್ಕಾರ. ನಮಸ್ತೆ, ಹ್ಯಾಪಿ ಪ್ರದೀಪಾವಳಿ. ಯಾರು ಅಂತ ದೀಪಾವಳಿ ಹಬ್ಬದ ಗೊತ್ತಾಯ್ತಾ? ಇಲ್ಲ ಇಲ್ಲ. ಏನಾದ್ರು ಅಲ್ಲ, ಹೇಳಿರಿ ಒಂಚೂರು. 3 ಜನ ಅಲ್ಲ, ಅಲ್ಲಿ ಕೂತಿರೋ ನೀವು 4 ಜನ ಒಂಥರ ವಾಯ್ಸ್ ಆಫ್ ಬೆಂಗಳೂರು ಅಂತ ಹೇಳ್ಬೋದು. ವಾವ್,
ತುಂಬಾ ಅದ್ಭುತವಾಗಿ ದಿನ ಅಪ್ಡೇಟ್ ಆಗಿ ದಿನ ಏನಾದ್ರು ಒಂದ್ ವಿಷಯ ಹೊಸ ಹೊಸ ಸಖತ್ತಾಗಿ ಮಾತಾಡ್ತಿರ್ತೀರಾ. ಬಟ್ ನನ್ಗೇನ್ ಗೊತ್ತಾ, ಈ ರೀಸೆಂಟ್ ಆಗಿ ನೀವು ಸಖತ್ತಾಗಿ ಡ್ಯಾನ್ಸ್ ಮಾಡೋದೆಲ್ಲ ಮಾಡ್ತಿರ್ಲ, ಸಖತ್ ಇಷ್ಟ ನನ್ಗದು. ಅಯ್ಯೋ ಈಸ್ ವೆರಿ ಸ್ಮಾರ್ಟ್ ಯಾ ದಿಸ್ ಪ್ರದೀಪ್. ಸರ್ ನಿಮ್ ಹೆಸರು ಹೇಳ್ಬೇಡಿ, ಪರವಾಗಿಲ್ಲ, ನಾವು ಗೆಸ್ ಮಾಡ್ತೀವಿ. ನಿಮ್ ಸರ್ನೇಮ್ ಏನ್ ಹೇಳಿ? ಬುದ್ಧಿವಂತೆ. ಅವ್ರಿಗೆ ನಮ್ಗೆ ಯಾವ್ದು surname ಇಲ್ವಲ್ಲ? ಅಂದ್ಬಿಡ್ತೀರಾ ಈಗ? ಹೌದಾ? You'll go mad. ಯಾರು ಅಂತ ಗೊತ್ತಾಗ್ಲಿಲ್ವಾ? ಸೌಜನ್ಯ ಅವರೇ, ಅಷ್ಟು ಸೌಜನ್ಯಯುತವಾಗಿ ಮಾತಾಡಿಸ್ತೀರಾ ನೀವು ಸ್ಟೇಷನ್ ಬಂದಾಗ. ಸರ್ ನೀವು ಸ್ಟೇಷನ್ ಅವ್ರ ಅದಾವ ಪೊಲೀಸ್ ಸ್ಟೇಷನ್ ತರ ಕೇಳಿಸುತ್ತೆ ಸರ್ ಅದು. ಆರ್ ಜೆ ಪ್ರದೀಪ್ ಅವರು ಸಖತ್ ಮ್ಯಾಂಗೋ ಕಳಿಸ್ಕೊಡ್ತಾರೆ. ಪಟ್ಪಟಾಕಿ ಸುದ್ದಿ ಅವರು ಮೇಲ್ಗಡೆ ಕರ್ಕೊಂಡು ಹೋಗಿ ಕ್ಯಾಂಟೀನ್ ಅಲ್ಲಿ ಏನಪ್ಪಾ ಇದು? ಸರ್ ಸರ್ ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ಲೆಟರ್ ಹೇಳಿ. ನನಗೆ ಗಣೇಶ್ ಅವರು ಹೇಳಲಿಲ್ಲ. ಹೌದೌದು. ಇರೋದೇ ನಿಘಂಟಲ್ಲಿ ಕ್ರೂರಿ ಅಂದ್ರೆ ಅಲಾಟೆ. ಅಯ್ಯೋ ಈ ಲಾಕ್ಟರ್ ಕೆಡಿದಿಲ್ಲ. ಕನ್ನಡ ನಿಘಂಟಲ್ಲಿ ಕ್ರೂರಿ ಅಂದ್ರೆ ಏನರ್ಥ ಹೇಳಿ? ಹೆಂಗ್ ಕೊಡ್ತಾರೆ ಈ ವಾಯ್ಸ್ ಒಂದ್ ಬೆಲೆನೇ ಇಲ್ಲ. ವಾಯ್ಸ್ ಇಂದಾನೆ ಅಷ್ಟು ದಮ್ಮಿದೆ. ಆ ಸಿನಿಮಾದಲ್ಲಿ ಅದ್ ನೋಡೇ ನಾವೆಲ್ಲ ಅಟ್ರಾಕ್ಟ್ ಆಗಿರೋದು. ವಸಿಷ್ಠ. ನಾನು ಅನ್ಕೊಂಡೆ ಗೊತ್ತಿಲ್ಲ. ಓಕೆ, ಇನ್ನೊಂದು ಹೇಳ. ನಾನು ಹೀರೋನು ಹೌದು, ವಿಲನ್ ಹೌದು, ಪೋಷಕ ನಟನು ಹೌದು. ಇತ್ತೀಚೆಗೆ ಅವರೇ ಎರಡೇ ಪದದಲ್ಲಿ ಕರೀತಾರ ಅವ್ರ ಹೆಸರನ್ನ. ನಾನು ಹೀರೋನು ಹೌದು, ವಿಲನ್ ಹೌದು, ಪೋಷಕ ನಟನು ಹೌದು 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 ಹೌದು. ಡಾಲಿ ಧನಂಜಯ ಅವರೇ ನಮಸ್ಕಾರ. ಏಯ್ ಗೊತ್ತಾಗಲ್ಲಪ್ಪ ವಾಯ್ಸ್ ಎಲ್ಲ ನಮ್ಗೆ ಇದ್ರಲ್ಲಿ. ಅವ್ರು ಮೈಸೂರು ಅಂದಾಗ ನಾನು ಏ, ನೀವು class ರೇಡಿಯೋದಲ್ಲಿ ಆಗ್ಬೇಕಿತ್ತು what is ನನಗೆ this actually. ಅಂದ್ಬಿಟ್ರೆ? ಸರ್ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಮಾಡ್ಯುಲೇಟ್ ಮಾಡ್ತಾರೆ. ಎಕ್ಸಾಕ್ಟ್ಲಿ, ಅಲ್ಲ. ಅದಕ್ಕೆ ಅವ್ರು ಅಲ್ಲಿರೋದು. ಧನಂಜಯ ಅವರೇ, ಫಸ್ಟ್ ಆಫ್ ಆಲ್ ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಹ್ಯಾಪಿಯೆಸ್ಟ್ ದೀಪಾವಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಸ್ವೀಟ್ ಸರ್ಪ್ರೈಸ್. ಐನೋ ಪಟಾಕಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಆಕ್ಚುಲಿ ಗೊತ್ತಾ, ಇಂಡಸ್ಟ್ರಿಯಲ್ ಪಟಾಕಿ ಹೊಡಿತಿರೋರು. ಹಾ ನೋಡಿ, ಮೊದ್ಲು- ಧನಂಜಯ್ ಡಾಲಿ ಹೆಂಗಿದೆ ಇಂಡಸ್ಟ್ರಿಯಲ್ ಪಟಾಕಿ ಹೊಡಿತಿರೋದು ನೀವು ಈಗ? ಅಲ್ಲ, ಇನ್ನೊಂದೇನಂದ್ರೆ ಮೊದಲು ಹೀರೋಗಳು ಸಿನಿಮಾ ಅಂತ ಹೇಳ್ತಿದ್ರು. ಈಗ ಹೀರೋ ಎದುರುಗಡೆ ಧನಂಜಯ್ ಜೊತೆ ಒಂದ್ ಸೀನ್ ಇದೆ, ಧನಂಜಯ್ ಅವ್ರು ಹಿಂಗಿದ್ದಾರೆ ಅಂತ ಹೇಳ್ತಾರೆ ಗೊತ್ತಾ. ಅದು ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಧನಂಜಯ್ ಅವ್ರಿಗೆ. ವಾವ್. ಅಲ್ಲ ಹೌದು, ನಮಗೂ ಖುಷಿ ಆಗುತ್ತೆ. ಬಟ್ ಪ್ರತಿ ಸಿನಿಮಾದಲ್ಲೂ ಅದೇ ತಿನ್ನೋದಿದೆಯಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಸರ್ ವಿಲನ್ ಇದ್ರೇನೆ ಹೀರೋ ಆಗೋದು. ಹೌದು ಹೌದು ಹೌದು. ಬಟ್ ಅನುಮಾನನೇ ಇಲ್ಲ, ನೀವು ಚೂಸ್ ಮಾಡ್ತಿರೋ ಪಾತ್ರಗಳು, ನಿಮ್ಮ ಆಯ್ಕೆಯ ದಾರಿ ತುಂಬಾ ಜನಕ್ಕೆ ಇಷ್ಟ ಆಗ್ತಿದೆ. ಆ ಮೂಲಕ ಜನಕ್ಕೆ ತುಂಬಾ ಹತ್ರ ಆಗ್ತಿದ್ದೀರಾ. ಥ್ಯಾಂಕ್ ಯು. ಜೊತೆಗೆ ತುಂಬಾ ಹಂಬಲ್ ಬಿಗಿನಿಂಗ್ಸ್. ಮತ್ತೆ ಅವ್ರು ನಡೆದು ಬಂದಿರುವಂತ ಹಾದಿ ಸೋಫಾರ್ ಏನಿದೆ, ಇಟ್ ಇಸ್ ನಾಟ್ ಅಟ್ ಆಲ್ ಅ ಕೇಕ್ ವಾಕ್. ಅವ್ರನ್ನ ಅರ್ಥ ಮಾಡ್ಕೊಂಡವ್ರಿಗೆ ಚೆನ್ನಾಗಿ ಗೊತ್ತು. ಐ ಸ್ಟಿಲ್ ರಿಮೆಂಬರ್ ಟಗರು ಸಿನಿಮಾ ಶುಕ್ರವಾರ ಏನ್ ರಿಲೀಸ್ ಆಗಿತ್ತು, ಅದಾದ ಮಾರನೇ ಸೋಮವಾರ ಬಂದಿದ್ರು ಆಫೀಸ್ಗೆ. ಒಂದು ಕ್ವಾಲಿಟಿ 2 to 2.5 hours ಆಫ್ ಇಂಟರ್ವ್ಯೂ ವಿ ಡಿಡ್, ಬೋತ್ ರೇಡಿಯೋದಲ್ಲಿ ಮತ್ತೆ ಲೈವ್ ಅಲ್ಲಿ. ಎಷ್ಟು ವಿಷಯಗಳು ತಿಳ್ಕೊಂಡೆ ಅವ್ರ ಬಗ್ಗೆ ಅಂದ್ರೆ ಇನ್ನೂ ಜಾಸ್ತಿ ರೆಸ್ಪೆಕ್ಟ್ ಆಯ್ತು ಧನಂಜಯ್ ಅವರೇ. ರೆಸ್ಪೆಕ್ಟ್ ನಿಮ್ಮ ಮೇಲೆ ಇವಾಗ್ಲೂ Thank you, ಅಷ್ಟೇ, thank you. ಮುಂದಕ್ಕೂ. ಬಿಕಾಸ್ ತುಂಬಾ ಹಂಬಲ್ ಆಗಿದ್ದೀರಾ, ತುಂಬಾ ಸ್ವೀಟ್ ನೀವು. ಇನ್ನು ಮೇಲೆ ಹೋಗ್ತಾರೆ. ಎಸ್ ಖಂಡಿತ. ಈಗ ಅಡಿಗೆ ಚೆನ್ನಾಗಿ ಮಾಡ್ತಾರೆ ಗೊತ್ತಾ ನಿಮ್ಗೆ ಯಾರು? ಡಿಜೆ? ಏ, ಹೌದಾ ಧನಂಜಯ್? ಏ ಇಲ್ಲಪ್ಪ. ದೀಪಾವಳಿಗೆ ಏನ್ ಅಡಿಗೆ ಮಾಡ್ತಿದ್ದೀರಿ? ಆಫ್ ಕೋರ್ಸ್. ಇಲ್ಲ, ಅವ್ರ ರೂಮ್ಮೇಟ್ಸ್ ಇದಾರಲ್ಲ ಅವರೇ ಹೇಳ್ತಾರೆ ಆಕ್ಚುಲಿ ಸಕ್ಕತ್ ಅಡಿಗೆ ಏ ಮಾಡ್ತಾರೆ. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರಪ್ಪ. ಇಲ್ಲ, ಅವರೆಲ್ಲ ಅದ್ಭುತವಾಗಿ ಅಡಿಗೆ ಮಾಡ್ತಾರೆ. ನಾವು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಡ್ತೀವಿ ಅಷ್ಟೇ. So wonderful of you. We love you too, DJ. ಲವ್ ಯು. We all love you. Yes. ನಾವೆಲ್ಲರೂ Thank you. ಒಟ್ಟಿಗೆ ಸೇರಿಸಿ ದೀಪಾವಳಿ ಹಬ್ಬದ ಶುಭಾಶಯಗಳು ಡಾಲಿ ಅಂತ ಹೇಳೋಣ. Yes. 1 2 3 ಗೋ. ದೀಪಾವಳಿ ಹಬ್ಬದ ಶುಭಾಶಯಗಳು ಡಾಲಿ. ಧನಂಜಯ ಅವ್ರಿಗೆ. ಥ್ಯಾಂಕ್ ಯು. ನಿಮಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. Fantastic. Thank you so much. ಈಗ ಇನ್ನೊಬ್ರು ಯಾರು ಕಾಯ್ತಾ ಇದಾರೆ. ಯಾರೋ ಗಂಡ್ ಮಕ್ಳೆ ಫೋನ್. ಹೆಣ್ಮಕ್ಳು ತಾನೆ? ವೆರಿ ಗುಡ್. ಲೆಟ್ಸ್ ಸಿ ಯಾರೋ ಹೆಣ್ಮಕ್ಳು ಯಾರೋ ನಮ್ಗೆ ಹೇಳ್ತಿದ್ದಾರೆ. ಹೆಣ್ಮಕ್ಳು ಯಾರೋ ಲೈನ್ ಇದೆ Okay, ಮಾತಾಡಕ್ಕೆ ಅಂತ. ಕೇಳೋಣ. ಹಾಯ್, ನಮಸ್ಕಾರ. Hi, ಹೌ ಆರ್ ಯು? I'm good, Harish. How are you? ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಬ್ಬ ಬೇರೆ, ಸ್ಪೆಷಲ್ ದೀಪಾವಳಿ ಹಬ್ಬದ ಶುಭಾಶಯಗಳು. Thank you, ನಿಮ್ಗೂ ಕೂಡ. ನಿಮ್ ವಾಯ್ಸ್ ಕೇಳ್ತಿದಂಗೆ ಸ್ಟುಡಿಯೋ ಕೂತಿರೋ 3 ಜನ ತುಂಬಾ ತಲೆ ಕೆಡಿಸ್ಕೊಂಡಿದ್ದಾರೆ. ಯಾರಪ್ಪ ಇವರು ಅಂತ. ಇಲ್ಲ ಪ್ರತಿಭಾ ಗೊತ್ತಾಗೋಯ್ತು, ನಾಟಕ ಇಲ್ಲ. ಇಲ್ಲ ನಾಟಕ ಇಲ್ಲ ಅಲ್ಲ, ಪಾಪ ಮಾತಾಡ್ತೀರ ಅವ್ರು ಆಕ್ಚುಲಿ. ಹಲೋ Hello. ನಮಸ್ತೆ, ದೀಪಾವಳಿ ಹಬ್ಬದ ಶುಭಾಶಯಗಳು. ನಿಮ್ಗೂ ಕೂಡ ಹಾಗೆ ಎವ್ರಿಬಡಿ, ಶ್ರುತಿ ಅವರು, ಪ್ರದೀಪ್ ಅವರು, ಸೌಜನ್ಯ ಅವರು, ಎಲ್ಲರಿಗೂ ದೀಪಾವಳಿ ಹಬ್ಬದ ನಿಮ್ಮ ಹೆಸರು ಎಷ್ಟು ಚೆನ್ನಾಗಿ ಹಾರ್ದಿಕ ಐ ನೋ, ಸೋ ಸ್ವೀಟ್. ಸ್ವೀಟ್ ಆಗಿರೋ ನಿಮ್ಮ ಹೆಸರಿನ ಮೊದಲ ಅಕ್ಷರ ನೀವಾದ್ರೂ ಹೇಳಿ please. ಯಾರು ಫೇರ್ ಪಾಪ ಶಿರಾಸಿ ಓನ್ಲಿ ಫಸ್ಟ್ ಲೆಟರ್ ಯಾ? ಐ ನೋ. ಹಂಗ ಹೇಳಕ್ಕಾಗಲ್ಲ, ತುಂಬಾ ಚಿಕ್ಕದ ಹೆಸರು. ಚಕ್ಕಂತ ಹೌದಾ? ಹೇಳ್ಬಿಡ್ತೀನಿ. ಹೌದು, ಮತ್ತೆ ಚಿಕ್ಕ ಹೆಸರು. ಮತ್ತೆ ಚಿಕ್ಕ ಹೆಸರ ಚಿಕ್ಕ ಹೆಸರು. ಇಲ್ಲ ಇಲ್ಲ ಪಾಪ, ಯಾಕೆ ತಪ್ಪು? ಈಗ ಅವರೇ ಸೌಂಡ್ ಮಾಡ್ತಿರೋದು, ನೆನ್ಪಿರ್ಲಿ. ಈಗ ಯಾರು ಫೋನ್ ಅಲ್ಲಿ ಇದಾರೆ ಅವರೇ ಸೌಂಡ್ ಮಾಡ್ತಿರೋದು. ಎಂತ ಸೌಂಡ್ ಅದು ನಂಗೆ ಗೊತ್ತಿಲ್ಲ, ಕೇಳಿ. ಇಲ್ಲ, ಎಂತ ಸೌಂಡ್ ಅದು? ಎಂತ ಸೌಂಡ್ ಅದು? ಕ್ಲಿಕ್ ಕೊಡ್ಲಾ? ಕ್ಲಿಕ್ ಕೊಡಿ ಕೊಡಿ. ಕಿಸ್ ಶ್ರೀಲೀಲಾ. ಗೊತ್ತಿಲ್ಲ, ಸೌಂಡ್ ಭರಾಟೆದು ಇರುತ್ತೆ. ಶ್ರೀಲೀಲಾ. ಹಲೋ. ಸೌಂಡ್ ಎರಡೂ ಇರುತ್ತೆ ಆಕ್ಚುಲಿ. ಐ ನೋ. ಹಾಯ್ ಶ್ರೀಲೀಲಾ. ಹಾಯ್. ಹಾಯ್. ದೀಪಾವಳಿ ಹಬ್ಬದ ಒಂಥರ ಈಗ ಶುಭಾಶಯ. ಅಲ್ಲ, ಒಂದ್ ಕಿಸ್ ಕೊಟ್ಟ ತಕ್ಷಣ ನೀವು ಅಂತ ಗೊತ್ತಾಗೋಯ್ತಲ್ಲ, ಹೆಂಗದು ಶ್ರೀಲೀಲಾ?
ಸೊ ಅದು ಆಕ್ಚುಲಿ ಕಿಸ್ ಅನ್ನುವಂಥದ್ದು ರೇಡಿಯೋದಲ್ಲಿ ನಾವು ಉಪಯೋಗಿಸೋ ಫಾರ್ಮುಲಾ, ಕೀಪ್ ಇಟ್ ಶಾರ್ಟ್ ಅಂಡ್ ಸಿಂಪಲ್ ಕರೆಕ್ಟ್ ಅಲ್ವಾ? ಓಕೆ. ಹಾ. ಸೊ ಕೇಸ್ ಇಂದ ಫೇಮಸ್ ಆದಂತ ಹೀರೋಯಿನ್ ಈಗ ಭರಾಟೆ ಮೂಲಕ ರಾಜ್ಯಾದ್ಯಂತ ಸದ್ದು ಮಾಡ್ತಿದ್ದಾರೆ. ಶ್ರೀಲೀಲಾ, ದೀಪಾವಳಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಐ ಆಮ್ ಸರ್ಪ್ರೈಸ್ ಬಿಕಾಸ್ ನಂಗೆ ಆಕ್ಚುಲಿ ನಾಟ್ ಫೀಲಿಂಗ್ ವೆಲ್. ನನ್ನ ವಾಯ್ಸ್ ಎಲ್ಲ ಚೇಂಜ್ ಆಯ್ತು, ಆದ್ರೂ ಯು ಕ್ಲೋಸ್. ಅದಕ್ಕೆ ಕಂಡುಹಿಡಿಯಕ್ ಆಗ್ಲಿಲ್ಲ. ನಿಮ್ ಭರಾಟೆ ಹೇಗಿದೆ? ದೀಪಾವಳಿ ಭರಾಟೆ ಹೇಗಿದೆ? ಸಖತ್ತಾಗಿ ಆಗ್ತಿದೆ. ಎಲ್ಲಾ ಕಡೆ ಆಡ್ತಾ ಇದೀವಿ, ಥಿಯೇಟರ್ ರೌಂಡ್ಸ್ ಅಂತ ಎಲ್ಲ ಚೆನ್ನಾಗಿ ಆಗ್ತಿದೆ. ಅಂಡ್ ದ ಬೆಸ್ಟ್ ಪಾರ್ಟ್ ಇಸ್ ಯೂಶಲಿ ಒಂದ್ ಸಿನಿಮಾ ರಿಲೀಸ್ ಆದ್ಮೇಲೆ ಸೊ ಮುಂದಿನ ಸಿನಿಮಾ ಯಾವಾಗ, ಮುಂದಿನ ವರ್ಷನ ಅಂದ್ರೆ ಇಲ್ಲ ಮುಂದಿನ ವಾರ ಅಂತ ಬಿಕಾಸ್ ಕಿಸ್ ಆಯ್ತು, ಭರಾಟೆ ಆಯ್ತು. ಅಂಡ್ ಕಂಗ್ರಾಚುಲೇಷನ್ಸ್, ಕಿಸ್ಗೆ ಸಿಕ್ಕಾಪಟ್ಟೆ ಒಳ್ಳೆ ರಿವ್ಯೂಸ್ ಅಂಡ್ ಭರಾಟೆಗೆ ಒಳ್ಳೆ ರಿವ್ಯೂಸ್ ಬರ್ತಾ ಇವಾಗ ಹೌಸ್ಫುಲ್ ಕೂಡ ಓಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎರಡೇ ಸಿನಿಮಾಗೆ ಎಲ್ಲರ ಹೃದಯವನ್ನ ಕದ್ದಿದ್ದಾಯ್ತು. ಇನ್ನು ಹಲವಾರು ಸಿನಿಮಾಗಳಿಗೆ ನಾವೆಲ್ಲರೂ ಕಾಯ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ಹರೀಶ್. ಥ್ಯಾಂಕ್ ಯು ಈ ಒಂದು ಆಪರ್ಚುನಿಟಿ ಕೊಟ್ಟಿರೋದಕ್ಕೆ. ಇಟ್ ವಾಸ್ ರಿಯಲಿ ಫನ್. ಅಂಡ್ ವಿಶ್ ಯು ಆಲ್ ಗುಡ್ ಸಕ್ಸಸ್. ಥ್ಯಾಂಕ್ ಯು ನಮ್ಮ ಮೂರು ಸೋ ಜನ ಮಚ್. ವಿಶ್ ಮಾಡ್ಬಿಡ್ತೀವಿ. ಹ್ಯಾಪಿ ದೀಪಾವಳಿ. Yes, yes. ಓಕೆ. Yes. 3 1 2 3 ಗೋ. ಹ್ಯಾಪಿ ದೀಪಾವಳಿ ಶ್ರೀಲೀಲಾ. ಥ್ಯಾಂಕ್ ಯು. ನಿಮ್ಗೂ ಕೂಡ ಹ್ಯಾಪಿ ದೀಪಾವಳಿ. ಐ ಹೋಪ್ ಆಲ್ 3 of you have an amazing ದೀಪಾವಳಿ. ಸರ್ಪ್ರೈಸ್ ಸಾಕಾಬೇಕಾ? Oh my God. ಸಾಕು. ಐ ಥಿಂಕ್ we are overwhelmed. ತುಂಬಾ ಹೊತ್ತು ಕೂತಿದೀವಪ್ಪ ನಾವು ಒಂದು ಓಡಾಡೋಣ. ರೇಡಿಯೋ ಜಾಕೀಸ್ ಅಂದ ತಕ್ಷಣ ನಮ್ಮ ಜೀವನ ಇರೋದೇ ಮೈಕ್ ಮತ್ತು ಹೆಡ್ಫೋನ್ಸ್. ಹೌದು. ಕರೆಕ್ಟ್. Yes, absolutely. ಖಂಡಿತ. ಮೈಕ್ ಮತ್ತು ಹೆಡ್ಫೋನ್ಸ್ ಇಲ್ಲದೆ ನಮ್ಮ ಜೀವನ ಇಲ್ಲ. ನಾವೇನಾದ್ರು ಸಿಂಬಾಲಿಕ್ ಆಗಿ ಏನಾದ್ರು ಹಾಕಬೇಕು ಅಂದ್ರೆ ಅದನ್ನೇ ಹಾಕ್ತಿವಿ ಯಾವಾಗ್ಲೂ ಕೂಡ. ಹೆಡ್ಫೋನ್ ಬರುತ್ತೆ ನಿಮ್ಗೆ. ಹೆಡ್ಫೋನ್ ಮ್ಯೂಸಿಕ್ ಪ್ಲೇ ಆಗ್ತಿರುತ್ತೆ. Okay. ಆ ಹೆಡ್ಫೋನ್ ಮ್ಯೂಸಿಕ್ ಕೇಳಿಸ್ಕೊತಿರ್ತೀರಾ, ಬಟ್ ಗೊತ್ತಿಲ್ಲ ನಾನೇನೋ ನಿಮ್ಗೆ ಹೇಳ್ತಿರ್ತೀನಿ. Okay. ನಾನ್ ಹೇಳೋದನ್ನ ಕ್ಯಾಚ್ ಮಾಡಿ ನಿಮ್ಗೆ ವಾಪಸ್ ಹೇಳ್ಬೇಕು. ನೀವೇನ್ ಹೇಳ್ತಿದ್ದೀರಾ ಅಂತ ನಾನು ನಿಮ್ಗೆ ಹೇಳ್ಬೇಕು. ನನ್ಗೆ ಹೇಳ್ಬೇಕು. ವಾವ್. ಓಕೆ, ರೆಡಿ? Okay, ಓಕೆ, ಸೌಜನ್ಯಗೆ ಹೆಡ್ಫೋನ್ ಬರ್ಲಿ. ಚೆನ್ನಾಗಿ ಕಾಣಿಸ್ತಿದ್ದೀರಾ. ಈಗ ರೇಡಿಯೋ ಹುಡುಗಿ ಅಂತ ಅನಿಸ್ತಾ ಇದೆ. ಹಿಂಗೆಲ್ಲ ಸ್ಟುಡಿಯೋದಲ್ಲೂ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಈಗ ರೇಡಿಯೋ ಹುಡುಗಿ ಎನಿಸ್ತಿದೆ, ಹಿಂಗೆ ಅಲ್ವಾ ಸ್ಟುಡಿಯೋದಲ್ಲೂ? ಓಕೆ, ವೆರಿ ಗುಡ್. ಮ್ಯೂಸಿಕ್ ತುಂಬಾ ಕಡಿಮೆ ಕೇಳಿಸ್ತಾ ಇದೆ ಅಂತ ಅರ್ಥ. ನಮ್ಮವ್ರಿಗೆ ಮ್ಯೂಸಿಕ್ ನ ಜಾಸ್ತಿ ಮಾಡ್ತಾರೆ. ಸೊ ಹಾಗಾಗಿ ನಾವೇನ್ ಮಾತಾಡ್ತಿದೀವಿ ಅಂತ ನಿಮ್ಗೇನು ಗೊತ್ತಾಗಲ್ಲ. ಇವಾಗ ನಂಗೆ ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಮ್ಯೂಸಿಕ್ ಜಾಸ್ತಿ ಬರ್ತಾ ಇದೆ. ಓಕೆ, ನಿಮ್ಮ ವರ್ಡ್ ಸ್ಟಾರ್ಟ್ ಆಗುತ್ತೆ. ನಂಬರ್ 1, ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗ್ರು. ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗುರು. ಓ ಮೈ ಗುಡ್ನೆಸ್. ಓ ಮೈ ಗಾಡ್. ವಾವ್, ವಾವ್. ಎಲ್ಲ ಗೊತ್ತಾಗ್ತದೆ. ಏನು? ಓ ಮೈ ಗಾಡ್. ಬರುತ್ತಾ ಚೆನ್ನಾಗಿ ಮಾತಾಡ. ಲಿಪ್ ಸಿಂಕ್ ಎಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ಡಬ್ ಮಾಡ್ತೀವಲ್ಲ, ಮುದ್ದು ಮರಿ. ಮುದ್ದು ಮರಿ. ಓ ಮೈ ಗಾಡ್. ಓ ಮೈ ಗಾಡ್. ದಿಲ್ ಖುಷ್ ಮಾ. ದಿಲ್ ಖುಷ್. ಹೊಟ್ಟೆ ತುಂಬಿತು ಅಂತ ಹೇಳ್ತಿರೋ ಆಕ್ಚುಲಿ. ದಿಲ್ ಖುಷ್. ದಿಲ್ ಖುಷ್. ದಿಲ್ ಖುಷ್. ವಾವ್, ವಾವ್. ಚೆನ್ನಾಗಿತ್ತಲ್ಲ ದಸರಾ? ಮೈಸೂರು ದಸರಾ. ಮೈಸೂರು ದಸರಾ. ಊಟ ಮಧ್ಯಾಹ್ನ ಊಟ ಚೆನ್ನಾಗಿತ್ತಾ? ಓ ಮೈ ಗಾಡ್. ಮೈಸೂರು ದಸರಾ. ಮೈಸೂರ್ ದಸರಾ. ಪಾಕ್, ಮೈಸೂರ್ ಪಾಕ್. ಮೈಸೂರು ದಸರಾ. ಮೈಸೂರು ದಸರಾ. ಕಿವಿ ಮುಚ್ಕೊಂಡು ಟ್ರೈ ಮಾಡ್ತಾ ಇದ್ದೀನಿ. ಮೈಸೂರು ದಸರಾ. ಮೈಸೂರು. ಮೈಸೂರು ದಸರಾ. ಅಬ್ಬಾ. ಲಿಪ್. ಓಕೆ, ತೆಗಿರಿ. ಔಟ್ಕಮ್ ಲಿಪ್ ಮೂವ್ಮೆಂಟ್ ಅಷ್ಟೊಂದು ಚೆನ್ನಾಗಿ ಬರುತ್ತಾ ನಿಮ್ಗೆ? ಸರ್ ಡಬ್ ಮಾಡ್ತಾ ಫಿಲ್ಮ್ಸ್ ಡಬ್ ಮಾಡ್ತೀವಲ್ಲ. ವಾವ್. ಓಕೆ, ಯಾರಿಗೆ? ಸರ್ ಸುಮಾರು ಒಂದು 10-15 ಸಿನಿಮಾಗಳು ಮಾಡಿದೀನಿ ಇಲ್ಲಿವರೆಗೂ. ಯಾವ್ದು ಅಂತ ಹೇಳ್ಕೊಳ್ಳೋ ಹಿಟ್ಟಲ್ಲ. ನೋಡ್ರಾ, ಬಂತು. ಆದ್ರೂ ಕೂಡ ಸೌಜನ್ಯ ಕ್ಲಾಸಿಕಲ್ ಸಿಂಗರ್, ಸೌಜನ್ಯ ಅದ್ಭುತವಾದಂತ ಮಾತುಗಾತಿ, ಸೌಜನ್ಯಗೆ ಡಿವೋಷನಲ್ ಕಡೆ ಬಹಳ ಆಸಕ್ತಿ ಇದೆ. ಅಂಡ್ ಸೌಜನ್ಯಗೆ ಲಿಪ್ ರೀಡಿಂಗ್ ಯಾಕೆ ಬರುತ್ತೆ ಅಂದ್ರೆ ತುಂಬಾ ಸಿನಿಮಾಗಳಿಗೆ ಆ ಕಲಾವಿದರಿಗೆ ಡಬ್ ಮಾಡಿದ್ದಾರೆ. ಕಂಠದಾನ ಕಲಾವಿದೆ. ಹೌದು ಸರ್, ಹೌದು. ಗ್ರೇಟ್. ಈಗ ಪ್ರದೀಪ ರೇಡಿಯೋಲ್ ಕೂತ್ ಮಾತಾಡ್ತಿರೋ ಅನಿಸ್ತಾ ಇದೆ. ಈವ್ನಿಂಗ್ ಜಾಕ್ ಬಿಗ್ ಎಫ್ ಎಂ ಅಲ್ಲಿ ಪ್ರದೀಪ, ನಿಮ್ಮ ಪ್ರಶ್ನೆ ಶುರುವಾಗ್ತಾ ಇದೆ. ಐ ಲೈಕ್ ಇಟ್ ಕಾಂತ. ಶುರು ಆಯ್ತಾ? ಐ ಲೈಕ್ ಇಟ್ ಕಾಂತ. ಐ ಲೈಕ್ ಇಟ್ ಕಾಂತ. ನೀವು ಲೂಸು, ಐ ಲೈಕ್ ಇಟ್ ಕಾಂತ. ನಾನ್ ಲೂಸು. ವಾ, ಐ ಲೈಕ್ ಇಟ್ ಕಾಂತ. ನೀವು ಸಿಎಂ ಆಗ್ಬೇಕಾ? ವಾ, ಡ್ಯಾನ್ಸ್ ಮಾಡ್ತೀರಾ? ಐ ಲೈಕ್ ಇಟ್ ಕಾಂತ. ನಾನ್ ಯಾಕೆ ಇಲ್ಲಿದ್ದೀನಿ ಅಂತ? ಐ ನೀವು ಐ ನೀವು ಐ ಲೈಕ್ ಇಟ್ ಕರೆಕ್ಟ್ ಕಾಂತ. ಆಗಿ ಹೇಳಿ. ಐ ಲೈಕ್ ಇಟ್ ಟು. ಐ ಲೈಕ್ ಇಟ್ ಟು. ವೆರಿ ಗುಡ್. ಓಕೆ, ತಿರುಪತಿ ತಿಮ್ಮಪ್ಪ. ತಪ್ಪಾಯ್ತು, ಕ್ಷಮಿಸ್ಬಿಡಪ್ಪ. ಇಟ್ಸ್ ಓಕೆ. ಯಾಕಪ್ಪ? ತಿರುಪತಿ ತಿಮ್ಮಪ್ಪ. ನಮಸ್ಕಾರ ಪ್ರದೀಪ. ನಮಸ್ಕಾರ. ತಿರುಪತಿ ತಿಮ್ಮಪ್ಪ. ನಂಗೆ ಲಿಪ್ ರೀಡಿಂಗ್ ಎಲ್ಲ ಬರಲ್ಲ, ನಾನ್ ಟ್ರೈ ಮಾಡ್ತಾ ಇದೀನಿ ಅದಕ್ಕೆ. ತಿರುಪತಿ. ತಿರುಪತಿ ತಿಮ್ಮಪ್ಪ. ಲಾಡು ಇಷ್ಟ. ಲಾಡು ಇಷ್ಟ. ಓಕೆ, ಗುಡ್. ಓಕೆ, ಲೆಟ್ಸ್ ಗೋ. ವರ್ಲ್ಡ್ ಕಪ್ ಕ್ರಿಕೆಟ್. ವರ್ಲ್ಡ್ ಕಪ್ ಕ್ರಿಕೆಟ್. ವರ್ಲ್ಡ್ ವರ್ಲ್ಡ್ ಕಪ್. ಕಪ್ ವರ್ಲ್ಡ್ ಕಪ್. ಹಾ. Cricket. 2 ಸಲ ಗೆದ್ದಿದೀವಿ. ಕ್ರಿಕೆಟ್. ವರ್ಲ್ಡ್ ಕಪ್ ಕ್ರಿಕೆಟ್.
ವರ್ಲ್ಡ್ ಕಪ್ ಕ್ರಿಕೆಟ್ ಕಮಾನ್ ಸೂಪರ್. ನೆಕ್ಸ್ಟ್ ಅದೇ 2 ಸಲ ಗೆದ್ದಿದೀವಿ ಅಂತ. ಹಂಗ. ಓಕೆ, ಜೈ ಬಜರಂಗ ಬಲಿ. ಜೈ ಭಜರಂಗ ಬಲಿ. ಜೈ ಭಜರಂಗ ಬಲಿ. ಕ್ಲೂನು ಜೈ ಭಜರಂಗ ಬಲಿ. ಜೈ ಜೈ ಭಜರಂಗ ಭಜರಂಗ. ಜೈ ಮಾಳಿಕಾಂಬ. ಜೈ ಅಯ್ಯೋ. ಭಜರಂಗ. ಜಿ ಬೂಂಬಾ. ಜೈ ಭಜರಂಗ ಬಲಿ. ಏನೇಳಿ ಜೈ ಭಜರಂಗ ಬಲಿ. ಜೈ ಪ್ರದೀಪ್ ಹಿಂಗ್ ತೋರ್ಸಿಲ್ವಾ ಹೀಗೆ? ಓಕೆ ಲಾಸ್ಟ್ ನೀವು ಶಿವಾಸ್ ಅಂತ ಹೇಳಿದ್ರೆ ಹೇಳ್ಬಿಡ್ತೀವಿ. ಲಾಸ್ಟ್ ಬಸ್ ಪಾಸ್. ವಾಲ್ಯೂಮ್ ಕಡಿಮೆ ಮಾಡಿ, ಒಂಚೂರು ಜಾಸ್ತಿ ಆಯ್ತು. ಬಸ್ ಪಾಸ್. ಬಸ್ ಪಾಸ. ಅಯ್ಯೋ. ಕೇಳಿಸ್ತು ಓಪನ್ ಇತ್ತು ಅದಕ್ಕೆ ಗೊತ್ತಿಲ್ಲ, ಕೇಳ್ತಾ ಇದೆ. ಓಕೆ ಕಮಾನ್. ಹೆಡ್ಫೋನ್ ಶ್ರುತಿಗೆ ಹೋಗ್ತಾ ಇದೆ. ಹೇಗೆ ಪರ್ಫಾರ್ಮ್ ಮಾಡ್ದ? ಊರ್ಗೊಬ್ಳೆ ಪದ್ಮಾವತಿ. ಊರ್ಗೊಬ್ಳೆ ಊರಿಗೊಬ್ಳೆ. ಊರಿಗೊಬ್ಳೆ ಒಲಿಂಪಿಕ್ಸ್. ಪದ್ಮಾವತಿ. 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 ಸಿಲ್ಕ್ ಸ್ಮಿತಾ. ಅಯ್ಯಯ್ಯೋ. ರಮ್ಯಾ ಊರಿಗೊಬ್ಳೆ ಪದ್ಮಾವತಿ. ಡಿಸ್ಕೋ ಶಾಂತಿ. ಶಕೀಲಾ. ರಮ್ಯಾ 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 ರಮ್ಯಾ. ಊರಿಗೊಬ್ಳೆ ಪದ್ಮಾವತಿ. ಗೊತ್ತಾಗ್ತಲ್ಲ ಗುರು. ಓ ಮೈ ಗಾಡ್. ಏನು ಗೊತ್ತಾಗ್ತಲ್ಲ. ಊರಿಗೆ ಒಬ್ಳೆ. ಊರಿಗೊಬ್ಬ ಪದ್ಮಾವತಿ. ಪದ್ಮಾವತಿ. ಊರಿಗೊಬ್ಳೆ ಪದ್ಮಾವತಿನಾ? ಓ ಮೈ ಗಾಡ್. ಓಕೆ ನೆಕ್ಸ್ಟ್ ನಂಬರ್ 2. ಅಬ್ಬಾ ಇದೆಲ್ಲ ಮಾಡ್ತೀರಾ? ಓಕೆ, ಕರೆಂಟ್ ಹೊಡೆದಕ್ಕಾಗೆ. ಕರೆಂಟ್ ಹೊಡೆದಕ್ಕಾಗೆ. ಓಕೆ ಓಕೆ. ನಾನ್ ಧ್ಯಾನ ಮಾಡ್ತಿರುವಾಗ ಯಾರ ಮಾತನ್ನು ಕೇಳಲ್ಲ. ಕರೆಂಟ್. ಶಾಕ. ಕರೆಂಟ್. 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 ಕರೆಂಟ್ ಹೊಡ್ಕಾಗೆನಾ? ಕರೆಕ್ಟ್. ಕಾಕ. ಹೌದು, ಕರೆಂಟ್ ಹೊಡೆದ. ಕರೆಂಟ್ ಹೊಡ್ಕಾಗೆ ಕಾಗ. ಓಕೆ ಕಾಕ. ಓಕೆ. ನಂಬರ್ 3. ಲೈಫು ಇಷ್ಟೇನೆ. ಲೈಫ್ ಇಷ್ಟೇನೆ. ಇದೇನ್ ಗೊತ್ತಾಗೋಯ್ತು? ಇದು ಹೇಗೆ ಗೊತ್ತಾಗೋಯ್ತು? ಹೆಂಗ್ ಗೊತ್ತಾಯ್ತು? ಹೆಂಗೆ? ಹೆಂಗೆ? ವಾಲ್ಯೂಮ್ ಕಡಿಮೆ ಮಾಡಿದಾರೆ ಅದಕ್ಕೆ. ಓಕೆ ಓಕೆ. ಲಾಸ್ಟ್ ಮುಗಿಸೋಣ. ಲಾಸ್ಟ್ ಆಗಲ್ಲ ಆಗಲ್ಲ, ನನ್ ಕೈಲಿ ಆಗಲ್ಲ. Last one, last ನನ್ ಸುಸ್ತಾ ಆಗ್ತಿದೆ. ಯಾರೋ ಗ್ಲೂಕೋಸ್ ಕೊಡ್ರಪ್ಪ. ಹರೀಶ್. ಲಾಸ್ಟ್ ಒನ್. ಈಗ ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ ಈಗ ಕುಣಿದು, ಈಗ. ತಾಳಕ್ಕೆ ಕುಣಿದು, ಈಗ. ನಲಿದು. ಒಳ್ಳೆ ಹಾಡಾಗ್ತಿದ್ದಾರೆ. ಹಿಂಗೆ ಶ್ರುತಿ ಆಡೋದು. ಹಿಂಗೆ ಆಡೋದು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಈಗ ಏನು? ಈಗ ಓ ಪಿಕ್ಚರ್ ಸುದಿದ್ದು. ಎಕ್ಸಾಕ್ಟ್ಲಿ. ಹೆಡ್ಫೋನ್ ಇಲ್ಲದೆ ಕೆಲಸ ಮಾಡೋ ರೇಡಿಯೋ ಜಾಕ್ ನೀವೇ ಅನ್ಸುತ್ತೆ. ಸೀರಿಯಸ್ಲಿ ನಾನು ಹೆಡ್ಫೋನ್ಸ್ ಹಾಕೊಳ್ಳಲ್ಲ ಶೋ ಮಾಡುವಾಗ. ನನಗೆ ಅದಕ್ಕೆ ಹೆಡ್ಫೋನ್ಸ್ ಹಾಕೊಂಡ್ರೆ ಏನು ಕೇಳಿಸಲ್ಲ. ಇನ್ನೊಂದು ಮಜಾ ಏನ್ ಗೊತ್ತಾ, ಹೆಡ್ಫೋನ್ಸ್ ಹಾಕೊಂಡಾಗ ನಮ್ಗೆ ಗೊತ್ತಿಲ್ಲ ತುಂಬಾ ಜೋರಾಗಿ ಮಾತಾಡ್ತೀವಿ. ಅದು ಬೇರೆಯವ್ರಿಗೆ ಗೊತ್ತಾಗ್ತಿತ್ತು. ಈಗಲೂ ಹಾಗೆ ಮಾಡಿದೀನಿ ನೀವು ಅವಾಗಿಂದ. ಇಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಜೋರಾಗಿ ಮಾತಾಡ್ದೆ ಅನ್ಸ್ತು. ಸಖತ್ ಮಜಾ. ನನ್ ಕಿವಿ ಎಲ್ಲ ಫುಲ್ ಒಳಗೊಟ್ಟಾಗಿದೆ. ಸ್ಟುಡಿಯೋಲಿ ಒಂದ್ಸಲ ಏನಾಗುತ್ತೆ ಅಂದ್ರೆ ಹಾರ್ಡ್ ವಾಲ್ಯೂಮ್ ಜೋರ್ ಕೊಟ್ಬಿಟ್ಟು ಮಜಾ ಮಾಡ್ತಿರ್ತೀವಿ. ಹೊರಗಡೆ ಇರೋರು ಬಂದು ಬೈದಾಗ್ಲೇ ಗೊತ್ತಾಗೋದು ಅಷ್ಟು ಜೋರ ವಾಲ್ಯೂಮ್ ಕೊಟ್ಟಿದೀವಿ ಅಂತ. ಹೌದು, ಸೌಂಡ್ ಸ್ಟುಡಿಯೋದಲ್ಲೂ ಪಕ್ಕದ ಸ್ಟುಡಿಯೋ ಕೇಳಿಸಿರುತ್ತೆ. ಹಂಗಾಗತ್ತ? ಹಂಗೆ ದಿನ ಆಗತ್ತೆ. ಯಾವತ್ತಾದ್ರೂ ಮೈಕ್ ಆಫ್ ಮಾಡಿ ಗೊತ್ತಿಲ್ಲ ಸುಮ್ಮನೆ ಮಾತಾಡಿದ್ದು ನನ್ನ ಫಸ್ಟ್ ಶೋ ನಾನು ಹಾಗೆ ಮಾಡಿದ್ದು. ನನ್ನ ಮೊದಲನೆಯ ಶೋ 2006ನೇ ಇಸ್ವಿ. ಫಸ್ಟ್ ಟೈಮ್ ಪೊಲೀಸ್ ಕಮಿಷನರ್ ಅನ್ನ ಕೂಸ್ಕೊಂಡು ಬೇಡ ಅಂದ್ರು ನನ್ನ ಲೈವ್ ಕಳ್ಸಿದ್ರು. ಆಯ್ತಾ, 10 ನಿಮಿಷ ಮಾತಾಡಿದೀನಿ. ಅದಾದ್ಮೇಲೆ ಎಲ್ಲ ಬಂದು ಸ್ಟುಡಿಯೋಲೆಲ್ಲ ಹಿಂಗ ಅಂತಾರೆ. ನಾನ್ ಟೆನ್ಷನ್ ಗಾಬರಿಯಲ್ಲಿ ಕೂತೀನಿ. ಆಮೇಲೆ ಓಪನ್ ಮಾಡಿ ಮೈಕ್ ಆನ್ ಮಾಡು ಅಂದ್ರು. 10 ನಿಮಿಷ ಮಾತಾಡೋದ್ಮೇಲೆ ಗೊತ್ತಾಯ್ತು ಮೈಕ್ ಆನ್ ಆಗಿರ್ಲಿಲ್ಲ. ಅದಕ್ಕೆ ಯಾರು ಇಲ್ಲಿರೋ ವಿಟ್ನೆಸ್ ಇದಾರ? ನೀವ್ ಹೇಗಿರಲ್ವಾ? 10 ನಿಮಿಷ ಲೈವ್ ಅಲ್ಲಿ ಮಾತಾಡಕ್ಕೆ ಅವಕಾಶ ಸಿಗ್ತಾ? ಅಲ್ಲ, ನಾವು ನೋಡ್ತಾನೆ ಇದೀವಿ. ಮೈಕ್ ಏನ್ ಮಾಡಿಲ್ಲ, ಸುಮ್ಮನೆ ಮಾತಾಡ್ತಾನೆ. ಆಡ್ತಾ ಇದೀನಿ ಎಲ್ಲ ಮಾಡ್ದೆ. ಅವರೆಲ್ಲ ಹಿಂಗ ಅಂತೀರ ಫಸ್ಟ್ ಶೋ ಬೇರೆ ಟೆನ್ಷನ್ ಕೊಡ್ಬಿಡಿ ಸುಮ್ನೆ ಇರಿ ಅಂತ. ಆಮೇಲೆ ಓಪನ್ ಮಾಡಿ ಮೈಕ್ ಆನ್ ಮಾಡಿಲ್ಲ ಅಂದ್ರು. ಎಂತ ಕೋಇನ್ಸಿಡೆನ್ಸ್. ಪ್ರದೀಪ ಮಾಡಿದಕ್ಕೆ ನೀವ್ ವಿಟ್ನೆಸ್, ನಾ ಮಾಡಿದಕ್ಕೆ ಪ್ರದೀಪ ವಿಟ್ನೆಸ್. ಹೌದು. ಫಸ್ಟ್ ಡೇ ಫಸ್ಟ್ ಶೋ ಮೈಕಿ ಆನ್ ಮಾಡಿಲ್ಲ, ಮಾತಾಡ್ತಾ ಇದ್ದೀನಿ. ಸಡನ್ ಆಗಿ ಹಿಂದೆಯಿಂದ ಎಲ್ಲರೂ ಬಂದ್ರು. ಅಂದ್ರೆ ಪ್ಲೀಸ್ ಲೈವ್ ಇದೀನಿ. ಏನ್ ಲೈವ್ ಇದೆಯಾ, ಮೈಕಿ ಆನ್ ಮಾಡಿಲ್ಲ. ಬೇಜಾರಾಗೋಯ್ತು. ಆ ಥರದ್ದು ಯಾವ್ದು ಆಗಿಲ್ಲ. ಒಂಥರ ವಿಚಿತ್ರವಾಗಿ ಯಾವತ್ತು ಈ ತರದ ನಮ್ ಪ್ರೊಫೆಷನ್ ಗಳು ತುಂಬಾ ಆಗ್ತಿರುತ್ತೆ. ನಾವು ಅನ್ಕೊಳ್ದ್ರೆ ಆಗುತ್ತೆ. ಎನಿ ಒನ್ಸ್ ಅನ್ ಇನ್ಸಿಡೆಂಟ್ ನೆನಪಿಸ್ಕೋಬೋದಾ ಬಿಫೋರ್ ಐ ಗೋ ಟು ಸಮಥಿಂಗ್ ನೆಕ್ಸ್ಟ್ ಇಂಟ್ರೆಸ್ಟಿಂಗ್? ಯಾ, ಓಕೆ. ನನಗೇನ್ ಗೊತ್ತಾ, ಈ ಅರ್ತ್ ಕ್ವೇಕ್ ಆಯ್ತು ಗೊತ್ತಾ, ಒಂದು 6-7 years ಬ್ಯಾಕ್ ಏನೋ ಅನ್ಸುತ್ತೆ. ಎಕ್ಸಾಕ್ಟ್ಲಿ ನೆನಪಿಲ್ಲ. ಈ ಸ್ಟುಡಿಯೋ ಎಲ್ಲ ಫುಲ್ ಶೇಕ್ ಆಗ್ತಾ ಇದೆ. ಸೊ ಗೊತ್ತಾಯ್ತದ ಅರ್ತ್ ಕ್ವೇಕ್ ಅಂತ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ನಾನು ಓವರ್ ನಿಷ್ಠಾವಂತ ಕೆಲಸಗಾರ್ತಿ ಹಾಗೆ ಎಲ್ಲ ಓಡೋದ್ರು. ಲಿಂಕ್ ಇದೆ ಅಂತ ಅಲ್ಲೇ ಕೂತಿದ್ದೆ. ಸೊ ಜಸ್ಟ್ ಇನ್ ಕೇಸ್ ಏನಾದ್ರು ಆದ್ರೆ ಎಲ್ಲ ನಾಳೆ ದಿನ ನನ್ನ ಹಾಡಿ ಹೋಗಿರ್ತಾರೆ, ಅಪ್ಡೇಟ್ಸ್ ಕೊಡ್ತಾ ಇದ್ದೆ ಎಲ್ಲೆಲ್ಲ ಆಯ್ತು. ಅಂದ್ರೆ ಮೊದಲು ಈ ಒಂದು ಬಕ್ರಾ ಶೋ ಮಾಡ್ತಿದ್ದೆ. ಹೌದು. ಐ ಥಿಂಕ್ ಬೆಂಗಳೂರಿನಲ್ಲಿ ಪ್ರಾಂಕ್ ಮಾಡುವಂತದ್ದು ನನ್ನ ಶೋ ಇಂದ ಶುರುವಾಗಿದ್ದು. ಆಮೇಲೆ ನಾನು ನಿಲ್ಲಿಸ್ಬಿಟ್ಟೆ, ಸುಮಾರು ಜನ ಇನ್ನು ಮಾಡ್ತಿದ್ದಾರೆ. ಅದರಲ್ಲಿ ಒನ್ ಆಫ್ ದ
ಹೆಣ್ಮಗಳಿಗೆ ಕಾಲ್ ಮಾಡಿದಾಗ ಈ ತರ ನಿಮ್ ಗಂಡ ಈ ತರ ಬೇರೆ ಏನೇನೋ ಅವ್ರದ್ದು ರಾಂಗ್ ಕನೆಕ್ಷನ್ಸ್ ಎಲ್ಲ ಆಗಿದೆ ಅಂದಾಗ ಅವ್ರು ಫೋನ್ ಕಟ್ ಮಾಡ್ಬಿಟ್ರು. ನಮ್ಗೇನೋ ಈ ಕಡೆ ತಮಾಷೆ ಮಾಡ್ತಿದೀವಲ್ಲ ಅಂತ 5 ನಿಮಿಷ ಬಿಟ್ಟು ಗಂಡ ಕಾಲ್ ಮಾಡಿದ್ವಿ ಅವ್ರಿಗೆ, ಕಟ್ ಮಾಡ್ಬಿಟ್ರು ನೋಡಿ ಏನೋ ಆಗಿರ್ಬೇಕು ಅಂತ. ಬಿಡಿ ಸರ್ ಅವ್ರೇನೋ ಮಾಡ್ಕೊಂಡಿರ್ತಾರೆ ಅವನಂತ ತಮಾಷೆಯಾಗಿ, ಬಿಡಿ ಅವ್ರೇನೋ ಬೇಜಾರ್ ಮಾಡ್ಕೊಂಡಿರ್ತಾರೆ, ಚೆನ್ನಾಗ್ ಬಕ್ರಾ ಮಾಡಿದ್ರಿ ಸರ್ ಅಂತ ಇವ್ನು ಖುಷಿ ಪಡ್ತೀಯಾನೆ. ನಮಗ್ ಟೆನ್ಷನ್ ಆಯ್ತು. ವಾಪಸ್ ಕಾಲ್ ಮಾಡಿ ಪಕ್ಕದ ಮನೆ ನಂಬರ್ ಎಲ್ಲ ತಗೊಂಡು ವಾಪಸ್ ಕಾಲ್ ಮಾಡಿದ್ರೆ ಹೆಣ್ಮಕ್ಳು ಅಷ್ಟರಲ್ಲಿ ಫೋನ್ ಎಲ್ಲ ಹೊಡೆದಾಕಿ ರೂಮಲ್ಲಿ ಬಾಗ್ಲಾಕೊಂಡು ಜೋರಾಗಿ ಹತ್ತು. ನಾವ್ ಇಟ್ಲಕ್ಕೆ ಅಯ್ಯೋ 2 ಸೆಕೆಂಡ್ ಏನಾರು ನಾವು ಬಿಟ್ಟಿದ್ರೆ ಹೆಚ್ಚು ಕಡಿಮೆ ಆಗ್ಬಿಡ್ತಿತ್ತು ಅಂತ ಅವತ್ತು ಅನ್ಕೊಂಡೆ. ಅಂದ್ರೆ ತುಂಬಾ ಸೆನ್ಸಿಟಿವ್ ಎಮೋಷನ್ಸ್, ಅದು ಮುಟ್ಲೇಬಾರ್ದು ಅದನ್ನೆಲ್ಲ ಅನ್ಬಿಟ್ಟು ಐ ಸ್ಟಾಪ್ ಡೂಯಿಂಗ್ ಎನಿಥಿಂಗ್ ಆ ಥರದ್ದು. ನಾನ್ ಕಾರ್ಯಕ್ರಮ ಮಾಡ್ತಿದ್ದಾಗ ಒಂದ್ಸತಿ ಫೇಂಟ್ ಆಗೋದೆ ಲೈವ್ ಅಲ್ಲಿ. ಅಂಡ್ ಸಂಬಡಿ ಥಾಟ್ ದಟ್ ಸ್ಟುಡಿಯೋ ಪ್ರೊಡ್ಯೂಸರ್ ಇವ್ರವ್ರು ಬರ್ತಾ ಇರ್ತಾರಲ್ಲ, ಅದು ಇಸ್ ಅ ಪಾರ್ಟ್ ಆಫ್ ಮೈ ಶೋ ಅಂತ ಅನ್ಕೊಂಡು ಓಕೆ ಶ್ರುತಿ ಕಮ್ ಆನ್ ಗೆಟ್ ಅಪ್. ಶ್ರುತಿ ಬಿದ್ದೋಗಿದೆ ನಾನಲ್ಲಿ, ಅಯ್ಯೋ ಶ್ರುತಿ ಬಿದ್ದೋಗಿದೆ. ಅವ್ರಿಗೆ ಗೊತ್ತೂ ಇಲ್ಲ ನೆಕ್ಸ್ಟ್ ಫೇಡನ್ ಅಂತ ಒಂದು ಬಟನ್ ಇದೆ ಅಲ್ಲಿ ಒತ್ತಬೇಕು ಅಂತ. ಆಮೇಲೆ ಅದ್ ಹಂಗೆ ಹೋಗ್ತದೆ, ಅಯ್ಯೋ ಶ್ರುತಿ ಬಿದ್ದೋಗಿದೆ, ಯಾರಾದ್ರು ಬನ್ನಿ ಅಂತಲ್ಲ ಮೈಕಲ್ ಹೇಳ್ತದೆ, ಓಕೆ ಪ್ಲೀಸ್ ಕ್ಯಾನ್ ಸಂಬಡಿ ಕಮ್ ಟು ದ ಮೇನ್ ಸ್ಟುಡಿಯೋ, ಶ್ರುತಿ ಬಿದ್ದೋಗಿದ್ದಾಳೆ, ಅವ್ಳಿಗೆ ಲೋ BP ಆಗಿದೆ ಅನ್ಸುತ್ತೆ ಅಂತ. ಆಮೇಲೆ ನಾನೇ ಎದ್ದು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ, ನನ್ನ ಕಾರ್ಯಕ್ರಮನ ವಾಪಸ್ ಬಂದು ಮುಗಿಸ್ತೀನಿ ಅನ್ಬಿಟ್ಟು ನಾನೇ ಫೇಡನ್ಗೆ ಹೋಗ್ಬಿಟ್ಟು ಆಚೆ ಹೋದೆ. ಹಂಗೆಲ್ಲ ಆಗಿದೆ ಲೈಫ್ ಅಲ್ಲಿ. ಅಂದ್ರೆ ಆರ್ಜೆಗಳ ಲೈಫ್ ಎಷ್ಟು ಕಷ್ಟ ಇರುತ್ತೆ ಅಂದ್ರೆ ಇಟ್ಸ್ ವೆರಿ ಎಮೋಷನಲ್ ಥಿಂಗ್. ಐ ಡೋಂಟ್ ನೋ ಇಫ್ ಐ ಹ್ಯಾವ್ ಟು ಶೇರ್ ದಿಸ್. ಇದು ಬಿಗ್ ಎಫ್ ಎಂ ಇರ್ಬೇಕಾದ್ರೆ ನಮ್ಮ ಚಿಕ್ಕಪ್ಪ ಹಾಸ್ಪಿಟಲ್ ಇದ್ರು ಅಂಡ್ ಉಳಿತಾರ ಇಲ್ವಾ ಅನ್ನೋ ಡೌಟ್ ಇತ್ತು ಆಕ್ಚುಲಿ. ಸೊ ಶೋ ನಡೀತಿದೆ, ಅದ್ರ ಮಧ್ಯೆ ತಂದೆ ಕಾಲ್ ಮಾಡಿದ್ರು ಈ ತರ ಹೊರಟೋದ್ರು ಅಂತ. ಮಧ್ಯೆ ನಿಲ್ಸಕ್ಕೆ ಇಷ್ಟಪಡ್ಲಿಲ್ಲ, ಇಡೀ ಶೋ ಮುಗಿಸ್ಬಿಟ್ಟು ಆಮೇಲೆ ಹೋದ್ವಿ. ಎಷ್ಟೊಂದ್ ಸಲ ಬರೀ ಎಂಟರ್ಟೈನ್ಮೆಂಟ್ ಮ್ಯೂಸಿಕ್ ಗೊತ್ತಾಗಲ್ಲ, ಈ ಕಡೆ ನಾವ್ ಏನ್ ನೋಡ್ತಿರ್ತೀವಿ ಅನ್ನೋದು ಯಾವತ್ತೂ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಹೇಳ್ತಿದ್ದೀರಾ. ಏನ್ರಿ ಬೈಕೋಬೇಕಪ್ಪ ವಾಚ್ನ, ನಾನು ಬೇಗ ಟೈಮ್ ಆಗೋಯ್ತಲ್ಲ ಹಬ್ಬದ ದಿನ ಇವ್ರ ಜೊತೆ ಮಾತಾಡ್ತಾ ಕೂತ್ರೆ ಅಂತ. ಇಟ್ ವಾಸ್ ವಂಡರ್ಫುಲ್ ನಿಜವಾಗ್ಲು. ಲೆಟ್ಸ್ ಮೂವ್ ಆನ್, ಮುಂದಕ್ಕೆ ಹೋಗೋಣ. ಒಂದು ಎಕ್ಸೈಟ್ಮೆಂಟ್, ಸುಮ್ಮನೆ ಕೂತಿದ ಜಾಗದಲ್ಲಿ ಬೇಜಾರಾಗ್ಬಿಡುತ್ತೆ. ಸುಮ್ಮನೆ ಎಷ್ಟೋ ಸಲ ನಾವು ಸ್ಟುಡಿಯೋ ಒಂದು ಹಾಡು ಹಾಕ್ಬಿಟ್ಟು ಎಲ್ಲ ಹೋಗ್ಬಿಟ್ಟು ವಾಪಸ್ ಬಂದ್ಬಿಡ್ತೀವಿ, ಒಂದು ಕಾಫಿ ಕುಡ್ಕೊಂಡು ವಾಪಸ್ ಬರ್ತೀವಿ. ಸ್ಟುಡಿಯೋ ಹತ್ರದೆಲ್ಲ ಮಜಾ ಇರುತ್ತೆ, ನಮ್ಮ ಸ್ಟುಡಿಯೋಲಿ ಮಜಾ ಮಾಡ್ತೀವಿ, ಎಲ್ಲ ಕಡೆ ಇದ್ದೇ ಇರುತ್ತೆ. ಒಂದು ಸಣ್ಣ ಎಕ್ಸ್ಚೇಂಜ್ ಗೇಮ್ ಅಷ್ಟೇ, ಫಾಸ್ಟ್ ಆಗಿ ಇಲ್ಲಿ ಬಿಡ್ತಿರಲ್ಲ ಹೋಗ್ತೀವಿ. ಆದ್ರೆ ಜಸ್ಟ್ ನಥಿಂಗ್ ಬಟ್ ನಾನು ನಿಮ್ಗೆ ಏನೋ ತೋರಿಸ್ತೀನಿ, ಆಕ್ಷನ್ ಮೂಲಕ ಅದನ್ನ ಆಚೆ ತೆಗೆಯೋ ಪ್ರಯತ್ನ ಮಾಡ್ಬೇಕು. ಲೆಟ್ಸ್ ಗೋ. ಸೊ ಶ್ರುತಿ ಇಲ್ಲಿ ಬರ್ತಾ ನಾನು ಹೋಗ್ತೀನಿ, ನಮಗೂ ತೋರಿಸ್ಬಿಟ್ಟು ಆಮೇಲೆ ಅಲ್ಲಿ ತೋರಿಸ್ತಿರಲ್ಲ. ಇಲ್ಲ ಹಂಗೆ ತೋರ್ಸಂಗಿಲ್ಲ, ನಾನು ಶ್ರುತಿಗೆ ಅಷ್ಟೇ ತೋರಿಸೋದು. ಶ್ರುತಿ ಆಕ್ಷನ್ ಮಾಡಿ ನಾವ್ ಅದನ್ನ ಗೆಸ್ ಮಾಡ್ಬೇಕು. ನಂಬರ್ 1 ಫಸ್ಟ್ ಒನ್ ಕ್ಯಾಮ್ರಾ ತೋರಿಸ್ತೀನಿ ಫಸ್ಟ್. ರೆಡಿ? ಓ, ಸರಿ. ಓಕೆ ನಾವು ಗೋ. ಶ್ರುತಿ ಐಸ್ ಕ್ರೀಮ್, ಉಪ್ಪಿನಕಾಯಿ ಜಾಡಿ, ಬೋಟಿ, ಪಾನ್, ಏನೋ ನಂಚ್ಕೊಂಡು ತಿಂತಾ ಇರೋದು. ಕನ್ನಡನ ಇಂಗ್ಲಿಷ್ ಕೇಳಿ. ಕನ್ನಡನ ಇಂಗ್ಲಿಷ್? ಕನ್ನಡ ಅಂದ್ರೆ ಕನ್ನಡ ಆದ್ರೆ ಇದು, ಇಂಗ್ಲಿಷ್ ಅಂದ್ರೆ ಇದು. ಹಾ ಇಂಗ್ಲಿಷಾ? ಇಂಗ್ಲಿಷಾ? ಎರಡು ವರ್ಡ್. ಟೂತ್ ಪಿಕಾ? ಎರಡು ವರ್ಡ್. ಟೂ ವರ್ಡ್ಸ್. ಕ್ಯಾರೆಟ್? 2 words. ಲೇಡೀಸ್ ಫಿಂಗರ್. ಇದು ತಾನೇ ಅದು? ಏನು ಬೋಟಿ. ಅದೇ ಏನು ಅದೇ ಏನು ಉದ್ದುದ್ದಾಗ ಏನಿರುತ್ತೆ? ಪೊಟ್ಯಾಟೋ ಇದ್ರಲ್ಲೆಲ್ಲ ಮಾಡ್ತಾರಲ್ಲ. ಫಿಂಗರ್ ಚಿಪ್ಸ್. ಪೊಟ್ಯಾಟೋ ಫಿಂಗರ್ ಚಿಪ್ಸ್. ಫಿಂಗರ್ ಚಿಪ್ಸ್ ಅಷ್ಟೇ. ಬೇರೆ ಇನ್ನೇನು ಏನ್ ಕರಿಬಹುದು? ಅದನ್ನ ಏನಂತ ಕರೀತಾರೆ? ಫಿಂಗರ್ ಚಿಪ್ಸ್ ಇಲ್ಲ, ಬೇರೆ ವರ್ಡ್ ಇದೆ. ಅದು 2 ವರ್ಡ್ಸ್ ಏನಾ? ಆಫ್ ಕೋರ್ಸ್. ಓಕೆ. ಫಿಂಗರ್ ಚಿಪ್ಸ್ ಏನ್ ಕರೀತಾರೆ? ಗಂಟ್ಲಲ್ಲಿ ಇದೆ, ಬಾಯ್ ಬರ್ತಿಲ್ಲ. ಹಾ, ಫಸ್ಟ್ ವರ್ಡ್ ಗಂಟ್ಲಲ್ಲಿ ಫಿಂಗರ್ ಚಿಪ್ಸ್ ಇದೆಯಾ? ಓಕೆ, ರೆಡಿ, ಗೋ ಅಹೆಡ್. ಕಿಸ್, ಮುತ್ತು, ಮುತ್ತು. ಲಿಪ್ ಟು ಲಿಪ್. ಲಿಪ್. ಅಯ್ಯೋ, ಲಿಪ್ ಲಾಕ್. ಅಲ್ಲ ಅದು ಕನೆಕ್ಟೆಡ್. ಫಿಂಗರ್ ಚಿಪ್ಸ್ ಕನೆಕ್ಟೆಡ್ ಕ್ಲೂ ಕೊಡ್ತಿರೋದು ಅವರು. ಹೌದಾ? ಫಿಂಗರ್ ಲಿಕ್ಕಿಂಗ್ ಗುಡ್. ಅಲ್ಲ, ಎರಡೇ ವರ್ಡ್ ಅಲ್ಲ. ಲಿಪ್ ಕಿಸ್, ಲಿಪ್ ಟು ಲಿಪ್ ಕಿಸ್, ಲಿಪ್ ಕಿಸ್, ಸ್ಮೂಚ್. ಹಾ, ಅದು ಬೇರೆ ಯಾವ ತರ ಕಿಸ್ ಅದು? ಯಾವ ಶೋ ಇದು? ಎಲ್ಲಿ ಕೂತೀನಿ ನನಗ? ಓಕೆ, ರಿವೀಲ್ ಮಾಡೋಣ. ದಿಸ್ ಇಸ್ ದ ವರ್ಡ್. ಫ್ರೆಂಚ್ ಫ್ರೈಸ್ ಗೈಸ್. ಫಿಂಗರ್ ಚಿಪ್ಸ್ ಫ್ರೆಂಚ್ ಫ್ರೈಸ್ ತಾನೆ ಕರೆಯೋದು. ಫ್ರೈಯಿಂಗ್ ಫ್ರೆಂಚ್ ಕಿಸ್, ಫ್ರೆಂಚ್ ಫ್ರೈಸ್. ಓಕೆ, ನಂಬರ್ 2, ಲೆಟ್ಸ್ ಗೋ ಟು ನಂಬರ್ 2. ಓಕೆ, ರೆಡಿ, ಗೋ. ಕನ್ನಡನ ಇಂಗ್ಲಿಷಾ? ಓಕೆ, ಇಂಗ್ಲಿಷ್, ಕನ್ನಡ, ಕನ್ನಡ ಕಂಗ್ಲಿಷ್. ಗೊತ್ತೇ ಇಲ್ಲ actually. ಕ್ಲಾಕ್, ಗಡಿಯಾರ, ಕ್ಲಾಕ್, ಕಿವಿ, ಟಿಕ್ 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 ಬರುತ್ತಿದೆ ಕಾಲ, ಟಿಕಲ್, ಟಿಕ್ ಟಿಕ್, ಟಿಕ್, ಹಾ, ಟಿಕ್ ಟಾಕ್. ಓ ವಾವ್, ಗುಡ್. ಓಕೆ, ನಂಬರ್ 3, ಮೂರನೇದು. ಹಾ, ಫ್ಯಾಮಿಲಿ ಶೋ ನೋಡ್ಕೊಂಡು. ಬೌ, ನಾಯಿ, ನಾಯಿ, Scared. ಶ್ವಾನ. ಕನ್ನಡನ ಇಂಗ್ಲಿಷ? ಕಂಗ್ಲಿಷ. ಅದೇನು ಉರ್ದುನ? ಅದೇನದ? ಹಿಂದಿ. ಹಿಂದಿ. ಓಕೆ, ಹಿಂದಿ. ಬೌಂಕ್. ಬೇರೆನಿಗೂ ಗೊತ್ತಿಲ್ಲ. ಬೌ. ಹಿಂದಿಲಿ ಏನಂತಾರೆ? ಬೌ. ನೋ. ಕುತ್ತೆ. ಕುತ್ತೆ, ಕುತ್ತೆ, ಕುತ್ತೆ. ಕನ್ವರ್ ನಹಿ ಕನ್ವರ್. ಗುಡ್ ಜಾಬ್. ಹೈ ಫೈ.
ಓಕೆ ಓಕೆ ಥ್ಯಾಂಕ್ ಯು ಶ್ರುತಿ ಸುಸ್ತಾಯ್ತು. ಶ್ರುತಿ ಬರ್ಲಿ ಓಕೆ ಪ್ರದೀಪ ರೆಡಿ ಓಕೆ ಈಗ ಗೋ ನೀವು ನನ್ನ ನೋಡ್ತೀರಿ ಅಲ್ಲಿ ನೋಡಂಗಿಲ್ಲ ರೆಡಿ ರೆಡಿ ಪ್ರದೀಪ್ಗೆ ತಿರ್ಸ್ತಾ ಇದ್ದೀನಿ ಓಕೆ ಓಕೆ ಕಣ್ಗಳು ವಾಚ್ ಮೀ ನೋಡು ಸಿ 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 ಯು ಸಿ ಟಿವಿ ಸಿ ಮೀ ಸಿ ಟಿವಿ ಟಿವಿ ಸಿ ಟೆಲಿವಿಷನ್ ಸಿ 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 ದೇರ್ ಸಿ ಸಿ ಡಿ ಸಿ ಡಿ ಟಿವಿ ಇಸ್ ಕರೆಕ್ಟ್ ಸಿ ಸಿ ಟಿವಿ ಬಿಗ್ ಬಾಸ್ ಅಷ್ಟಿಲ್ಲ ಸೀನೆ ಏನೋ ಸಿ ಸಿ ಐ ಸಿ ಸಿ ಐ ಸಿ ಹತ್ರ ಇದ್ದಾರೆ ಹೌದು ಹೇಳಿ. ಏನದು ಸಿ ಸಿ ಏನೋ ಯು ಆರ್ ನಿಯರ್ ಸಿಸಿಟಿವಿ ಓಕೆ ರೆಡಿ ನೆಕ್ಸ್ಟ್ ರೆಡಿ ಓಕೆ ಹಾ ನೆಕ್ಸ್ಟ್ ಶಂಕರ್ ನಾಗ್ ಅವರ ಸಿನಿಮಾನ ಒಂದಾನೊಂದು ಕಾಲದಲ್ಲಿ ಹಾಡಾ ಶಂಕರಣ್ಣ ಫೈಟಿಂಗ್ ಎಲ್ಲ ಗೀತಾ ವಾಟ್ಸ್ ಇಸ್ ಇದು ಶಂಕರಣ್ಣ ಕರಾಟೆ ಕಿಂಗ್ ಸೂಪರ್ ನೆಕ್ಸ್ಟ್ ಗುಡ್ ಯಾ ನೈಸ್ ಗೆಸ್ ಅದು ಓಕೆ ನೆಕ್ಸ್ಟ್ ಹಿಂಗ್ ಬರ್ತಾ ಇದೆ ಓಕೆ ಲೆಟ್ಸ್ ಸಿ ಹಾ ತುಟಿ ಲಿಪ್ 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 ಲಾಕ್ ಸಖತ್ತಲ್ಲ ಚೆನ್ನಾಗಿ ಹೇಳ್ದ ಇಷ್ಟು ಬೇಗ ಓಕೆ ನೆಕ್ಸ್ಟ್ ನೋಡೋಣ ಗೊತ್ತಾಯ್ತು. ಇದೆಷ್ಟು ಬೇಗ ಹೇಳ್ತಾರೆ ಅಂತ ಕನ್ನಡ ಎರಡ್ ಪದ ಪದ ಊಟ ಊಟ ಮುದ್ದೆ ರಾಗಿ ಮುದ್ದೆ ಉಪ್ಸಾರು ಬಸ್ಸಾರು. ಮುದ್ದೆ ಉಪ್ಸಾರು ಮುದ್ದೆ ಸೊಪ್ಸಾರು ಮುದ್ದೆ ಚಿಕನ್ ಸಾರು ಕೋಳಿ ಸಾರು ನಾಟಿ ಕೋಳಿ ಸಾರು ಮುದ್ದೆ ಡ್ರೈವಿಂಗಾ ಆಕ್ಚುಲಿ ಚೆನ್ನಾಗಿ ಹೇಳ್ತಿದ್ದೆ ನಾನು ವೆರಿ ನೈಸ್ ಗೆಸ್ ಮಾಡ್ತಿಲ್ಲ ಮುದ್ದೆ ಡ್ರೈವಿಂಗ್ ದೊಡ್ಡದಾಗಿ ಏನ್ ಓಡಿಸೋದು ಟ್ರ್ಯಾಕ್ಟರ್ ಗೊತ್ತಿಲ್ಲ ಗೆಸ್ ಮಾಡಿ ಟ್ರ್ಯಾಕ್ಟರ್ ಬಸ್ ಮುದ್ದೆ ಬಸ್ ಸಾರು ಸೊಪ್ಸಾರು ಆ ಸಾರು ಈ ಸಾರು ಎಲ್ಲ ಒಂದು ಬಸ್ ಯಾಕೆ ಬರ್ಲಿಲ್ಲ? ಓಕೆ ಸೌಜನ್ಯ ಕಮ್ ಓಕೆ ಸೌಜನ್ಯಗೆ Yes, sir. ಫಸ್ಟ್ ಥಿಂಗ್ ಓಕೆ ರೆಡಿ ಹಾ. ಇದು ಸೌಜನ್ಯಗೆ ಓಕೆ ಓಕೆ ಪೈಲ್ವಾನ್ ಇಂಗ್ಲಿಷ್ ಕ್ಲೈಮ್ಯಾಕ್ಸ್ ಅಲ್ಲಿ ನಾನು ಇದೀನಿ ಅದಕ್ಕೆ. ಅದಕ್ಕೆ ಹಂಗೆ ಗೊತ್ತಿರ್ಲಿಲ್ವಲ್ಲ? ಓಕೆ ನೆಕ್ಸ್ಟ್ ಸೆಕೆಂಡ್ ಒನ್ ಟು ಸೌಜನ್ಯ ಕನ್ನಡ ಇಂಗ್ಲಿಷ್ ಎಷ್ಟು ಕನ್ನಡ. ಕನ್ನಡ ಎಷ್ಟು ವರ್ಡ್ ಇದೆ? ಕನ್ನಡನ ಇದು ವಾಟ್ ಅಂದ್ರೆ- ಇಸ್ ದಿಸ್ ಅಂದ್ರೆ ಓಕೆ sorry, ಮಾತಾಡೋಂಗಿಲ್ಲ ರೆಡಿ ಎಷ್ಟು ಪದ ಇದೆ? ಓಕೆ ಬಲ್ಪ್ ಸೂರ್ಯ ಮತ್ತೆ ಆಪಲ ಚಂದ್ರ ಎರಡನೇ ಚಂದ್ರ ಮಧುಚಂದ್ರ ರಾಮಚಂದ್ರ ಇಂಗ್ಲಿಷ್ ವರ್ಡ್ ಇಂಗ್ಲಿಷ್ ವರ್ಡ್ ಮೂನ್ ಹನಿಮೂನಾ ಮಧುಚಂದ್ರ ಅಂದ್ರೆ ಅದೇ ಆಯ್ತಲ್ಲ. ಓಕೆ ರೆಡಿ ಸೌಜನ್ಯಗೆ ಮೂರನೇದು ಓಕೆ ಇಟ್ ಗೋಸ್ ಟು ವರ್ಡ್ಸ್ ಇವ್ರಿಗೆ ಹೇಳಿ ಮಾಡಿಸಿದ್ದು ಕನ್ನಡ ಸೌಜನ್ಯಗೆ ಹೇಳಿ ಮಾಡಿಸಿದ್ದು ನಮಸ್ಕಾರ ನೋ ದೇವಸ್ಥಾನ ದೈವ ಭಕ್ತಿ ದೇವ್ರು ಮನೆ ದೇವ್ರು ಊಟ ಅನ್ನಪೂರ್ಣೇಶ್ವರಿ ಇಲ್ಲ ಮನೆ ದೇವ್ರುನೇ ದೇವ್ರು ದೇವ್ರು ಪ್ರಸಾದ ದೇವ್ರ ಪ್ರಸಾದ ದೇವ್ರ ಪ್ರಸಾದ ಓಕೆ 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 ಓ ದೇವ್ರ ದೇವ್ರ ಪ್ರಸಾದ ಪ್ರಸಾದ ಓ ಹಿಂಗ್ ಗೊತ್ತಾಯ್ತು ಓಕೆ ರೆಡಿ ನೆಕ್ಸ್ಟ್ ಮುಂದೊಂದು ಸೌಜನ್ಯಗೆ ಓಕೆ ಇಟ್ ಗೋಸ್ ಕನ್ನಡ ಡಿಶಿಮ ಗುದ್ದಾಟ ಹೊಡೆಯೋದು ಜಗಳ ಜಗಳ ಗುದ್ದಾಟ ಜಗಳ ಕರೆಕ್ಟ್ ಇಲ್ಲ ಗುದ್ದಾಟ ಕರೆಕ್ಟ್ ನಾನ್ ಹೇಳಿದ್ ಕರೆಕ್ಟಾ ಗುದ್ದಾಟ ಹೊಡೆಯೋದು ಕರೆಕ್ಟಾ ಹೊಡೆಯೋದು ಗುದ್ದಾಟ ಏನದು ಗುದ್ದು ಗುದ್ದಾಟ ಒಂದ್ ವರ್ಡ್ ಇದು ಹ್ಮ್ ಒಂದ್ ವರ್ಡ್ ಇಬ್ರು ಡಿಶಿಮ್ ಮಾಡ್ಕೊಳ್ಳೋದು ಏನು ಅವ್ರು ಹೇಳಿದ್ರಲ್ಲ ಜಗ ಹಾ ಹೊಡಿ ಹಾ ಹೊಡಿ ಹಾ. ಹೊಡಿಯಾಟ ಚಿ ಹೊಡಿ ಹಾ. ಗುದ್ದಾಟ ಇಲ್ಲ ಅದೇ ವರ್ಡ್ ಕರೆಕ್ಟ್ ಮಾಡ್ಬೇಕು ಹೊಡೆದಾಟ ಓಕೆ ಗುಡ್ ಅಲ್ಲ ಟ್ಯಾಲೆಂಟ್ ಸ್ಮಾರ್ಟ್
ಕೆಲವೊಂದು ಹೇಗಾಗೋಗಿದೆ ಅಂದ್ರೆ ನಾವು ಕನ್ನಡದಲ್ಲಿ ಅದನ್ನ ಬಳಸಿ ಸಡನ್ ಆಗಿ ಗೊತ್ತಾಗಲ್ಲ ಹೌದು ಯಾವ ಭಾಷೆ ಅಂತ ಇಲ್ಲ ಗುರು ಕನ್ನಡ ಇಲ್ಲ ಇಲ್ಲ. ಆಕ್ಚುಲಿ ಸುಮಾರು ಜನ ಅದೊಂದು ಬ್ಲೇಮ್ ಇದೆ, ಅಂದ್ರೆ ಆರ್ಜೆಗಳು ಅಂತ ಹೇಳಿದ್ರೆ ಬರೀ ಒಂಥರ ಎಲ್ಲ ಕಂಗ್ಲೀಷ್ ಹೌದು ಕರೆಕ್ಟ್. ನಾವ್ ಹೇಗಿದೀವೋ ಹಾಗೆ ಇರ್ತೀವಿ. ಏನ್ರಿ ಬೈಕೋಬೇಕಪ್ಪ ವಾಚ್ನ, ನಾನು ಬೇಗ ಟೈಮ್ ಆಗೋಯ್ತಲ್ಲ ಹಬ್ಬದ ದಿನ ಇವ್ರ ಜೊತೆ ಮಾತಾಡ್ತಾ ಕೂತ್ರೆ ಅಂತ. ಇಟ್ ವಾಸ್ ವಂಡರ್ಫುಲ್ ನಿಜವಾಗ್ಲು. ಒಂದ್ ಟೆಲಿವಿಷನ್ ಒಂದು ನೀವ್ ಯಾವಾಗ್ಲೂ ಹಿಂಗ್ ಮಾತಾಡ್ತಿರ್ತೀರ ಹಿಂಗಿರ್ತೀರ ಅಂತ ಸುಮ್ನೆ ಒಂದು ಪರ್ಸೆಪ್ಷನ್ ಇರುತ್ತೆ. ಇವತ್ತು ಒಂದಷ್ಟು ರಿಯಾಲಿಟಿಗಳ ಜನಕ್ಕೆ ಗೊತ್ತಾಗ್ತಿದೆ ಅಂತ ನಾನು ಮರ್ತ್ಬಿಟ್ಟೆ ಬ್ರೇಕ್ ಮುಂಚೆ. ನಿಮ್ಮ ಹತ್ರ ಆಟ ಆಡ್ತಿರ್ಬೇಕಾದ್ರೆ ಒಂದಷ್ಟು ಸರಿ ಆನ್ಸರ್ ಬೇಗ ಕೊಡ್ತಾ ಇದ್ರಿ. ಯಾರು ಎಷ್ಟೆಷ್ಟು ಆನ್ಸರ್ ಕೊಟ್ರಿ ನನಗೆ ನೆನಪಿದೆಯಾ ನಿಮ್ಗೆ? ಸೀನೇ ಇಲ್ಲ, ಚಾನ್ಸೇ ಇಲ್ಲ. ಅಂದ್ರೆ ಅದ್ರ ಮೇಲೆ ನೀವು ಪ್ರೈಸ್ ಡಿಸೈಡ್ ಮಾಡ್ತೀರಾ? ಇಲ್ಲ ನಾವೆಲ್ಲ ಹಂಚ್ಕೊಳ್ತೀವಿ ನಾವು. Don't worry. ಎಷ್ಟೆಷ್ಟು ಫಸ್ಟ್ ಹೇಳಿ. Sharing is caring. ನಾನು ಲೆಕ್ಕ ಇಟ್ಟಿದ್ದೀನಿ ಅದಕ್ಕೆ ನಾನು I think ನೀವೇ ಹೇಳ್ಬಿಡಿ, ಅದು ನಮ್ಗೆ ಲೆಕ್ಕ ಇಲ್ಲ. ಪ್ರಾಂಪ್ಟ್ ಆಗಿ ಇಲ್ಲ ನೀವು ಆನ್ಸರ್ಸ್ ಹೇಳಿ, ನಾವ್ ಯಾರ್ಯಾರು ಕೊಟ್ಟರು ಅದನ್ನ ಅಂತ ಹೇಳಿ. ಅಲ್ಲ, ತುಂಬಾ ಟೈಮ್ ತಗೊಳುತ್ತೆ ಅದಕ್ಕೆ I know, ನೀವೇ. ಹೇಳ್ಬಿಡಿ ಹರೀಶ್. ಶ್ರುತಿ ಇಷ್ಟು ಗೆಸ್ಸಿಂಗ್ ಅಲ್ಲಿ ಮಧ್ಯ ಒಂದ್ 2-3 ಗೆಸ್ ಮಾಡಿದ್ರು ಅಷ್ಟೇ ಶ್ರುತಿ. Okay. ಹಂಗ್ ನೋಡ್ಕೋದ್ರೆ ಅಂಡ್ ಪ್ರದೀಪ 5 ಗೆಸ್ ಮಾಡಿದಾನೆ. ವಾವ್. ಹಂಗ್ ಗೆಸ್ ಮಾಡಿದ್ರು ಇಬ್ರಿಗೂ ಸೇರಿ ಅವನೇ ಗೆಸ್ ಮಾಡಿದ್ದಂಗೆ ನೋಡ್ಕೋದ್ರೆ. Okay. ಅಂಡ್ ಸೌಜನ್ಯ ಗೆಸ್ಟ್ 4. ಹಾಗಿದ್ರೆ ವೀಕ್ಷಕರೇ ಯಾರು ಓಕೆ ಲೆಟ್ಸ್ ಗೋ. ಒಂದೊಂದು ಪ್ರೈಸ್ ಇದು. 1, 2 I'll give 3 to ಶ್ರುತಿ. Thank you. Oh my God. And I'll go 3 to ಸೌಜನ್ಯ. Thank you. ಸ್ವೀಟ್ಸ್ ಯಾವಾಗ್ಲೂ ಇರ್ಲಿ I ಚೆನ್ನಾಗಿ know, ಅಂತ. ಬೇಡ ಅಂತ ಹೇಳಂಗಿಲ್ಲ. Yeah. And then 3 to ಪ್ರದೀಪ. ಥ್ಯಾಂಕ್ ಯು ಸೋ ಮಚ್. ಯಾಕೆಂದ್ರೆ ಮೂರು ಜನ ನಂಗೆ ಈಕ್ವಲ್ ಯಾವಾಗ್ಲೂ. So sweet. ಬಟ್ ನಂಗೆ ನಿಜವಾಗ್ಲೂ ಖುಷಿ ಆಯ್ತು ನೀವು ಮೂರು ಜನ ಸ್ಟುಡಿಯೋ ನಂಗೆ ಬಂದಿದ್ದಕ್ಕೆ. ದೀಪಾವಳಿ ಹಬ್ಬ ಮನೇಲಿ ಹಬ್ಬ ಮಾಡ್ತಿರ್ತಾರೆ, ಬೆಳಗ್ಗೆ ರೇಡಿಯೋ ಶೋ ಮುಗಿಸ್ಕೊಂಡು ಹಬ್ಬದ ದಿನ ಸಂಜೆ ಬಂದು ಹಬ್ಬದ ದಿನ ಕೂತು ನಮ್ ಜೊತೆ ಮಾತಾಡ್ತಿದ್ದೀರಾ. ಇದು ಕೂಡ ಒಂದು ರೀತಿ ನಮಗೂ ಒಂದು ಹ್ಯಾಪಿನೆಸ್, ಇದು ಖುಷಿ. ಈ ಖುಷಿ ಈ ಸಂತೋಷ ಬೆಳಕಿನ ಮೂಲಕ ಎಲ್ಲಾ ಕಡೆ ಹಬ್ಬಲಿ. ಹೌದು. ನಿಮ್ ಮೂಲಕ ಪ್ರತಿಯೊಬ್ಬರ ಜೀವನ ವಾಟ್ ಬೆಳಗ್ಗೆ ಎದ್ಬಿಟ್ಟು ಒಳ್ಳೊಳ್ಳೆ ವಿಷಯ ಕಿವಿಗೆ ಬಿದ್ರೆ, ಒಳ್ಳೊಳ್ಳೆ ಹಾಡು ಕಿವಿಗೆ ಬಿದ್ರೆ ಯು ಮೇಡ್ ಮೈ ಡೇ ಅಂತೀವಿ ನಾವು ಯಾವಾಗಲೂ ಕೂಡ. ನಿಮ್ಮಿಂದ ಈ ದಿನ ನಮ್ಗೆ ಚೆನ್ನಾಗಾಯ್ತು ಅಂತ. ಆ ತರ ತುಂಬಾ ಜನ ಇದ್ದಾರೆ ನಿಮ್ಮನ್ನ ಇಷ್ಟಪಡೋರು, ಸೆಲೆಬ್ರಿಟಿಗಳಿಂದ ಹಿಡಿದು ಒಬ್ಬ ಕಾಮನ್ ಮ್ಯಾನ್ ತನಕ. ಅವರೆಲ್ಲರೂ ಇವತ್ತು ನ್ಯೂಸ್ 18 ನೋಡಿದ್ರು ವಾ ಅಂತ ಅವರು ಖುಷಿ ಪಟ್ಟಿರ್ತಾರೆ. ನೀವ್ ಹೇಳ್ದಾಗೆ ಹರೀಶ್, ಎಲ್ಲರೂ ಮಾತಿನ ಪಟಾಕಿ ಹೊಡಿಲಿ. ಆಚೆ ಪಟಾಕಿ ಹೊಡಿದೇ ಇದ್ರು ಪರವಾಗಿಲ್ಲ, ಯಾರ ಜೊತೆ ಆದ್ರೂ ಸಂಪರ್ಕ ಬಿಟ್ಟು ಹೋಗಿದ್ರೆ, ಮಾತುಕತೆ ಬಿಟ್ಟು ಹೋಗಿದ್ರೆ, ಒಂದ್ ಫೋನ್ ತಗೊಂಡು ಇವತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಿ ಲೆಟ್ ದೆಮ್ ಸ್ಟಾರ್ಟ್ ಅಗೇನ್. ಈ ಕಾರ್ಯಕ್ರಮದಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ. ಅದನ್ನ ಸುಮಾರು ಸಲ ರೇಡಿಯೋಲಿ ಹೇಳಿದೀನಿ. ಪ್ರತಿದಿನ ನೀವು ಮಾತಾಡದೇ ಇರುವಂತ ಒಬ್ಬರು ಫ್ರೆಂಡ್ಗೆ ಎಷ್ಟೊಂದು ನಂಬರ್ಸ್ ಇರುತ್ತಲ್ವಾ, ದಿನಕ್ಕೆ ಒಬ್ಬೊಬ್ರ ಜೊತೆ ಮಾತಾಡ್ತೀನಿ ಅಂತ ಡಿಸೈಡ್ ಮಾಡ್ಕೊಳ್ಳಿ. ಕಳೆದೋಗಿರುವಂತ ಅಷ್ಟು ಸಂಬಂಧಗಳು ವಾಪಸ್ ಬರ್ತಾರೆ. ಜೊತೆಗೆ ಹರೀಶ್ ಅವರು ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ ಗಳನ್ನ ರೇಡಿಯೋಲ್ ಕೇಳ್ತಾ, ಟಿವಿಲಿ ನೋಡ್ತಾ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀನಿ, ಯು ನೆವರ್ ಫೇಲ್ ಟು ಅಮೇಜಸ್. ಯಾಕಂದ್ರೆ ಇಂಟರ್ವ್ಯೂ ಸುಮ್ನೆ ಹಾಗೆ ಒಂದು ಜನರಿಕ್ ಇಂಟರ್ವ್ಯೂ ಆಗಿರಲ್ಲ. ನೀವು ಸೆಲೆಬ್ರಿಟೀಸ್ ನ ಇಂಟರ್ವ್ಯೂ ಮಾಡಿದಾಗ ಎಷ್ಟೆಲ್ಲ ರಿಸರ್ಚ್ ಮಾಡ್ತೀರಾ, ನಮ್ಮನ್ನ ಇಂಟರ್ವ್ಯೂ ಮಾಡೋದಕ್ಕೆ ಕೂಡ ಎಷ್ಟೆಲ್ಲ ರಿಸರ್ಚ್ ಮಾಡಿ ಖುಷಿ. ಎಂಟೈರ್ ಇಂಟರ್ವ್ಯೂ ವಾಸ್ ಫುಲ್ ಆಫ್ LOL. Laugh out loud, ಫುಲ್ ಜೋರಾಗಿ ನಗ್ತಾ. ಥ್ಯಾಂಕ್ ಯು ಸೋ ಮಚ್. ನಮಗೊಂದು ಸ್ಪೆಷಲ್ ಫೀಲ್ ಕೊಟ್ಟಿದ್ದಕ್ಕೆ. ಯಾವಾಗ್ಲೂ ಅದೇ ಸೀಟಲ್ಲಿ ಕೂತು ಬೇಜಾರಾಗಿತ್ತು ಅಂತ ಹೇಳಲ್ಲ, ಒಂಥರ ಮೊನಾಟನಸ್ ಆಗೋಗಿತ್ತು. ಇವಾಗ ಮುಂಚೆ LMAO ಆಗತ್ತೆ, ಅದು ಫುಲ್ ಫಾರ್ಮ್ ಹೇಳಕ್ ಆಗಲ್ಲ. ಕೇಳಬೇಡಿ ಯಾರು. ಸೋ ನೈಸ್ ಆಫ್ ಯು ಗೈಸ್. ಮೂರು ಜನ ಹಾಗೆ ಕಳಿಸ್ಕೊಡಲ್ಲ, ನಾನು ಚೆಕ್ ಕೊಡ್ತಾರೆ ಹೇಳಿದ್ನಲ್ಲ. ಬೌನ್ಸ್ ಆಗತ್ತೆ ಗುರು. ದೀಪಾವಳಿ ಅಂದ್ರೇನೆ ಸಿಹಿ ಇದ್ರೇನೆ ಆ ಹಬ್ಬಕ್ಕೊಂದು ಮೆರಗು, ಬದುಕು ಪೂರ್ತಿ ಹಾಗೇನೆ ಸಿಹಿಯಾಗಿರ್ಲಿ ಅನ್ನುವ ಸದಾಶಯ ನಂದು. ಸ್ವಲ್ಪ ನಿಂತ್ಕೊಂಡು ತಗೊಂಡ ಬನ್ನಿ ಇವೆಲ್ಲ ಸ್ವೀಟ್. ಓಕೆ, ದೀಪಾವಳಿ ಹಬ್ಬದ ಈ ಸಂದರ್ಭ ಶೋ ಮುಗ್ಸಕ್ ಮುಂಚೆ ಇಲ್ಲಿಂದ ಶುರು ಮಾಡೋಣ. ಅದ್ಯಾಕಂದ್ರೆ ಬಿಕಾಸ್ ಹಿಂಗ್ ಬರ್ಲಿ ಅಂತ. ನಾವ್ ಹಿಂಗ್ ಹೋಗ್ತೇವಪ್ಪ ನಾವು. ಏನ್ ಹರೀಶ್, ಥ್ಯಾಂಕ್ ಯು. ಒಂದು ರಿಟರ್ನ್ ಗಿಫ್ಟ್ ನಮ್ಗೆ ನಾನು ಅದೇ ಮಾಡ್ಬೇಕು ಅನ್ಕೊಂಡೆ. ವಿತ್ ಫುಲ್ ಲವ್ ಅದು ಆಕ್ಚುಲಿ. ಥ್ಯಾಂಕ್ ಯು. ಇಲ್ಲಿ ತಗೊಳ್ಳಿ, ನಮ್ ಕಡೆಯಿಂದ ಲವ್ ಅದು actually. ನನಗೊಬ್ಬಳು ಮಗಳಿದ್ದಾಳೆ, ಸೊ 3 ಬೇಕು ನನಗೆ. ನನಗೂ ಒಬ್ಳು ಮಗಳಿದ್ರೆ ನಾನು ಕೊಡ್ಬೇಕು ತಗೊಂಡು. ಹಾಗಾದ್ರೆ ಆ ಮಗಳು ಒಂದು ಇರ್ಲಿ ಸಾಕು. ಇಲ್ಲ ಈ ಸಿಹಿ ಸಾಕು ಇರ್ಲಿ. ಇಲ್ಲ ಈ ಸಿಹಿ ನಿಮಗೆ ಮತ್ತೆ ಶ್ವೇತನ್ ಕೊಡಿ. ನನ್ ಕಡೆಯಿಂದ ಸ್ಪೆಷಲ್ ಆಗಿ ಶ್ವೇತನ್ ಕೊಡಿ ಅನ್ನಲ್ಲ, ಶ್ವೇತಾ ಕಡೆಯಿಂದ ನನ್ ಯು ಕಡೆಯಿಂದ. ಡೋಂಟ್ ಲೈಕ್ ಓರಿಯೋ ಅಂತ ಹೇಳ್ಬಿಡು ಹೇಳ್ತಿದ್ದೆ. ಸೊ ನೈಸ್, ಥ್ಯಾಂಕ್ ಯು ಶ್ರುತಿ. ಥ್ಯಾಂಕ್ ಯು. ಧನ್ಯವಾದಗಳು, ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮ್ ಸಂಭ್ರಮ, ನಮ್ ಖುಷಿ, ದೀಪಾವಳಿ ಹಬ್ಬದ ದಿನ ಇದಾಗಿತ್ತು. ನಿಮ್ ಮುಂದೆ ಒಂದು ಸ್ಪೆಷಲ್ ಕಾರ್ಯಕ್ರಮ ಕೊಡೋದಾಗಿತ್ತು. ಬಹುಶಃ ನನ್ಗೆ ಗೊತ್ತಿದೆ, ನಾನು ತುಂಬಾ ನಂಬಿದೀನಿ ಕೂಡ, ಇವತ್ತಿನ ಈ ಎಪಿಸೋಡ್ ನಿಮ್ಗಷ್ಟೇ ಖುಷಿ ಮಜಾ ಕೊಟ್ಟಿದೆ ಅಂತ. ಇನ್ಯೂ ನೆಕ್ಸ್ಟ್ ರೇಡಿಯೋ ಸಿಕ್ಕಿದಾಗ ವಿಚಾರಿಸ್ಕೊಳ್ಳಿ ಮೂರು ಜನ ಕೂಡ. ಪಟಾಕಿ ಮಾತು, ಅದೇ ಮಾತುಗಾರಿಕೆ, ಅದೇ ಪಟಾಕಿ ಈ ದೀಪಾವಳಿಲಿ ಸದ್ದು ಮಾಡ್ಲಿ, ಸೌಂಡ್ ಮಾಡ್ಲಿ. ಹಬ್ಬ ನಿಮ್ಮೆಲ್ಲರ ಜೀವನದಲ್ಲಿ ಕೂಡ ಹೊಸ ಬೆಳಕನ್ನು ತರಲಿ. ಮುಗಿಸ್ತಾ ಇದ್ದೀನಿ ಈ ಸ್ಪೆಷಲ್ ಶೋನ. ಮತ್ತೆ ಸಿಗ್ತೀವಿ ಹಬ್ಬದ ದಿನ. ಇನ್ನೂ ತುಂಬಾ ನಮಗೂ ಬೇರೆ ಶೋ ನಿಮ್ಗೆ ನಡೆಸ್ಕೊಡೋದಿದೆ. ಮತ್ತೆ ಸಿಗ್ತೀನಿ ಬೇರೆ ಶೋಗಳಲ್ಲಿ. ಪಕ್ಕಾ ನ್ಯೂಸ್ಗಾಗಿ ನೀವು ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.